ತಮ್ಮೆಲ್ಲರಿಗೂ ಮತ್ತೊಮ್ಮೆ KR ಟ್ಯುಟೋರಿಯಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ನಮ್ಮ ಟ್ಯುಟೋರಿಯಲ್ ಕಡೆಯಿಂದಾಗಿ GPSTR ನೇಮಕಾತಿಯ ಸಲುವಾಗಿ ನುರಿತ ಮತ್ತು ಅನುಭವಿ ಶಿಕ್ಷಕರುಗಳಿಂದ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದೀವಿ. ಇನ್ನೂ ಯಾರಾದರೂ ನಮ್ಮ ಆನ್ಲೈನ್ ತರಗತಿಗಳಿಗೆ ಜಾಯಿನ್ ಆಗಿಲ್ಲ ಅಂದರೆ, ಜಾಯಿನ್ ಆಗಲು ಆಸಕ್ತರಾಗಿದ್ದರೆ ಆದಷ್ಟು ಬೇಗ ನಮ್ಮ ಆನ್ಲೈನ್ ತರಗತಿಗೆ ಜಾಯಿನ್ ಆಗಿ ನಿಮ್ಮ GPSTR ಕನಸನ್ನು ನನಸು ಮಾಡಿಕೊಳ್ಳಿ. ನಿಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಮಾರ್ಗದರ್ಶನ ಸೇರಿದ್ರೆ 100% ನೀವು ನಿಮ್ಮ ಗುರಿಯನ್ನು ಮುಟ್ತೀರಿ ಎಂದು ಹೇಳುತ್ತಾ, ನಮ್ಮ ಒಂದು ಆನ್ಲೈನ್ ತರಗತಿಗೆ ಸೇರ ಬಯಸ್ತಕ್ಕಂತಹ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಈ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಈ ಒಂದು ಕೋರ್ಸಿನ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯುವ ಮೂಲಕ ನಮ್ಮ ಒಂದು ಆನ್ಲೈನ್ ಕೋರ್ಸಿಗೆ ಎನ್ರೋಲ್ ಆಗಿ ಅಂತ ಹೇಳ್ತೀನಿ. ಇಲ್ಲಿರುವಂಥ ನಂಬರ್ 8217724706 8217724706 ಈ ಒಂದು ನಂಬರ್ಗೆ ಕರೆ ಮಾಡಿ ಆದಷ್ಟು ಬೇಗ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಎನ್ರೋಲ್ ಮಾಡಿಕೊಳ್ಳಿ. ನಮ್ಮ ತರಗತಿಯ ಸದುಪಯೋಗ ಪಡಿಸ್ಕೊಂಡು ಮುಂದೆ ಬರ್ತಕ್ಕಂಥ ಈ ದಿನಗಳಲ್ಲಿ ನೀವು ಒಬ್ಬ GPSTR ಶಿಕ್ಷಕರಾಗಿ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಎಂದು ಆಶಿಸುತ್ತಾ ಈ ಒಂದು ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ನಾನು ಒಂದಿಷ್ಟು ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು 30 ಪದಗಳಲ್ಲಿ ಮತ್ತು 40 ಪದಗಳಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಪ್ರಮುಖವಾದ ಪ್ರಶ್ನೆಗಳನ್ನು ಹೊತ್ತು ತಂದಿದ್ದೀನಿ. ಇದು ನಿಮಗೆ ಬಹಳಷ್ಟು ಮಹತ್ವದಾಯಕವಾದ ಒಂದು ವಿಡಿಯೋ ಆಗಿದ್ದು, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹೀಗಾಗಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇದು ನಮ್ಮ ತರಗತಿಯ ವಿಶೇಷತೆಗಳು. ಈಗಾಗಲೇ ಒಂದು ಕಳೆದ ಸೆಷನ್ನಲ್ಲಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನೀವು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೋಡ್ತಾ ಹೋಗಬಹುದು. ಈಗಾಗಲೇ ನಮ್ಮ ಒಂದು ಆನ್ಲೈನ್ ತರಗತಿಗಳಿಗೆ ಸರಿಸುಮಾರು 200ಕ್ಕಿಂತ ಅಧಿಕ ಅಂದರೆ 212ಕ್ಕಿಂತ ಅಧಿಕವಾಗಿರ್ತಕ್ಕಂತಹ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ನಮ್ಮ ಒಂದು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಏನಪ್ಪ ಅಂದರೆ ಸಮಾಜ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂತಹ ಆನ್ಲೈನ್ ತರಗತಿಗಳಿಗೆ ಜಾಯ್ನ್ ಆಗಿರ್ತಾರೆ. ನಮ್ಮ ಒಂದು ತರಗತಿಗಳಲ್ಲಿ ಪ್ರತಿ ವಾರಕ್ಕೊಂದು ಅಥವಾ ವಾರಕ್ಕೆ 2 ಸಲ ಮಾಕ್ ಟೆಸ್ಟ್ ಕಂಟೆಂಟ್ ಮಾಡ್ತಾ ಇದ್ದೀವಿ. ನಾವು ಟೆಸ್ಟ್ ಬಿಟ್ಟಿರ್ತಕ್ಕಂತಹ ಒಂದೇ ದಿನದಲ್ಲಿ ಸುಮಾರು 150ಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಒಂದು ಟೆಸ್ಟ್ ಅನ್ನು ಬಿಡಿಸಿರ್ತಾರೆ. ಅದರಲ್ಲಿ ಬಹುತೇಕ ಅಭ್ಯರ್ಥಿಗಳು 100ಕ್ಕೆ 100% ಅಂಕಗಳನ್ನು ಕೂಡ ಪಡೆದಿರ್ತಾರೆ. ನೀವು ಕೂಡ ನಮ್ಮ ಒಂದು ಆನ್ಲೈನ್ ತರಗತಿಗಳಿಗೆ ಜಾಯ್ನ್ ಆಗಿ ಈ ಒಂದು 100% ರಿಸಲ್ಟ್ನಲ್ಲಿ ನೀವು ಒಬ್ಬರಾಗಿ ಎಂದು ಆಶಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೇರವಾಗಿ ಪ್ರಶ್ನೆ ಉತ್ತರವನ್ನು ವಿಶ್ಲೇಷಣಾತ್ಮಕವಾಗಿ ಯಾವ ರೀತಿ ಬರಿಬೇಕಂತಕ್ಕಂಥ ಒಂದು ಸೆಷನ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ನಾನು ಕೈಗೆತ್ಕೊಂಡಿರ್ತಕ್ಕಂತಹ ಫಸ್ಟ್ ಪ್ರಶ್ನೆ, ಪೋರ್ಚುಗೀಸರ ಅವನತಿಗೆ ಕಾರಣಗಳು ಯಾವುವು? ನೋಡಿ ಫ್ರೆಂಡ್ಸ್, ನಮ್ಮ ಭಾರತ ದೇಶಕ್ಕೆ ಏನಪ್ಪ ಅಂದರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂತಹ ಯುರೋಪಿಯನರು ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥದ್ದು, ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಏನಪ್ಪ ಅಂದರೆ ನಮ್ಮ ಭಾರತ ದೇಶ ಇರತಕ್ಕಂತಹ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ರು. ಈ ರೀತಿ ಭಾರತಕ್ಕೆ ಬಂದಿರತಕ್ಕಂತಹ ಯುರೋಪಿಯನರಲ್ಲಿ ಫಸ್ಟ್ ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗಿರ್ತಕ್ಕಂತಹ ಒಂದು ಯುರೋಪಿಯನರಲ್ಲಿ ಕೊನೆಯ ಯುರೋಪಿಯನರು ಕೂಡ ಪೋರ್ಚುಗೀಸರಾಗಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ 30 ಅಥವಾ 40 ಪದಗಳಲ್ಲಿ ಯಾವ ರೀತಿಯಾಗಿ ಬರಿಬೇಕಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ. ಪೋರ್ಚುಗೀಸರ ಅವನತಿಗೆ ಕಾರಣಗಳು ಯಾವುವು ಅಂತ ಪ್ರಶ್ನೆ ಏನಾದರೂ ಬಂತು ಅಂದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಟ್ರೊಡ್ಯೂಸ್ ಅಂದಂಗೂ ಇಲ್ಲ, ಇದು ಒಂಥರ ಸೆಂಟೆನ್ಸ್ ಇದ್ದಂಗೆ. ಈ ಸೆಂಟೆನ್ಸ್ ಹೆಂಗೆ ಮಾಡಬೇಕಪ್ಪ ಅಂತಂದರೆ, ನೀವು ಅದನ್ನು ಬ್ರೀಫಾಗಿ ಪರಿಚಯ ಮಾಡ್ದಂಗೆ ಇರಬೇಕು. ನೋಡ್ರಿ, ವ್ಯಾಪಾರ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನರಲ್ಲಿ ಪೋರ್ಚುಗೀಸರು ಮೊದಲನೆಯವರು ಹಾಗೂ ಭಾರತವನ್ನು ಬಿಟ್ಟು ಹೋದ ಕೊನೆಯ ಯುರೋಪಿಯನ್ನರು, ಹಾಕೊಂಡ್ಬಿಟ್ರಿ ಇವರುಗಳ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರು ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ. ವ್ಯಾಪಾರ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದ ಯುರೋಪಿಯನರಲ್ಲಿ ಪೋರ್ಚುಗೀಸರು ಮೊದಲನೆಯವರು ಹಾಗೂ ಭಾರತವನ್ನು ಬಿಟ್ಟು ಹೋದ ಕೊನೆಯ ಯುರೋಪಿಯನರು ಕೂಡ ಪೋರ್ಚುಗೀಸರಾಗಿದ್ದು, ಈ ಯುರೋಪಿಯನರ ಅವನತಿಗೆ ಕಾರಣಗಳ ಕುರಿತು ನೋಡುವುದಾದರೆ, ಬಹಳಷ್ಟು ಜನ ಕೇಳ್ತಾರೆ, ಸರ್ ಈ 30 ಪದಗಳಿಗೂ ಮತ್ತು 40 ಪದಗಳಿಗೂ ಇಂಟ್ರೊಡ್ಯೂಸ್ ಮಾಡಬೇಕಂತ. ನೋಡಿ ಫ್ರೆಂಡ್ಸ್, ಇಂಟ್ರೊಡ್ಯೂಸ್ ಅಂದರೆ ಏನಂದರೆ ನಿಮ್ಮ ಒಂದು ಲೈನಲ್ಲಿ ತೋರಿಸ್ಕೊಡ್ಬೇಕು. ನೋಡಿ, ನೀವೆಲ್ಲ ಹಾಕಿರ್ತೀರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಭಾರತಕ್ಕೆ ಬಂದಿರತಕ್ಕಂತಹ ಮೊಟ್ಟ ಮೊದಲ ಯುರೋಪಿಯನರು ಪೋರ್ಚುಗೀಸರು, ಅವರ ಒಂದು ಅವನತಿಗೆ ಕಾರಣಗಳು ಅಂತ ಈ ರೀತಿ ಹಾಕಿರ್ತೀರಿ. ಅದನ್ನೇ ಒಂಚೂರು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ಬೇಕು. ನೀವನ್ನ ತಿಳಿತಾ, ನೀವೇನು ಹೇಳಕ್ಕೆ ಹೊಂಟಿರಿ ಒಂಚೂರು ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಹೋಗ್ಲಿ. ಹಂಗ ಈ ಒಂದು ಪೋರ್ಚುಗೀಸರ ಅವನತಿಗೆ ಕಾರಣ ನೋಡೋದಾದ್ರೆ ಏನೇನು ಕಾರಣ ಇತ್ತು ಅಂತ ನೋಡ್ಕೊಂಡು ಬರೋಣ. ಒಂದು, ಪೋರ್ಚುಗೀಸರ ವೈಸರಾಯಾಗಿದ್ದ
ಪ್ರಮುಖ ಹಾಗೂ ಪ್ರಬಲ ಹಾಗೂ ಸಮರ್ಥ ದಕ್ಷವಾಗಿರ್ತಕ್ಕಂಥ ವೈಸರಾಯ ಅಲ್ಬುಕರ್ಕ್. ಈ ಅಲ್ಬುಕರ್ಕನ ನಂತರ ಬಂದಿರತಕ್ಕಂತಹ ಅಧಿಕಾರಿಗಳು ಅಸಮರ್ಥರು ಮತ್ತು ಭ್ರಷ್ಟರಾಗಿದ್ದರು. ನೋಡ್ರಿ, ಅಲ್ಬುಕರ್ಕ್ ಭಾಳ ಚಲೋ ಇದ್ದ, ಭಾಳಷ್ಟು ಏನಪ್ಪ ಅಂದರೆ ಪೋರ್ಚುಗೀಸರ ಆಡಳಿತವನ್ನು ಭಾಳಷ್ಟು ಉತ್ತುಂಗಕ್ಕೆ ಕೇಳ್ಕೊಂಡು ಹೋಗಿರ್ತಕ್ಕಂಥವನು, ಕೊಂಡೊಯ್ದಿರ್ತಕ್ಕಂಥವನು ಯಾರು? ಅಲ್ಬುಕರ್ಕ್. ಆದರೆ ಈತನ ನಂತರ ಬಂದಿರತಕ್ಕಂತಹ ಏನು ಅಧಿಕಾರಿಗಳಿದ್ರು, ಈತನ ನಂತರ ಬಂದಿರತಕ್ಕಂಥ ಏನು ವೈಸರಾಯ್ಗಳಿದ್ರು, ಅವರು ಬಹಳಷ್ಟು ಅಸಮರ್ಥರಾಗಿದ್ದರು, ಅಲ್ಲದೆ ಅವರು ಭ್ರಷ್ಟರು ಕೂಡ ಆಗಿರ್ತಕ್ಕಂಥದ್ದು ಒಂದು ಕಾರಣ. ಎರಡನೇ ಪಾಯಿಂಟ್, ಇವರು ಅಂದರೆ ಯಾರು? ಪೋರ್ಚುಗೀಸರು. ಇವರು ಕಾಲ ಕಳೆದಂತೆ ವ್ಯಾಪಾರವನ್ನು ಕಡೆಗಣಿಸಿ ರಾಜಕೀಯ ವ್ಯವಹಾರದಲ್ಲಿ ತೊಡಗಿದ್ದರಿಂದ ಇಲ್ಲಿನ ರಾಜರುಗಳೊಡನೆ ಸಂಘರ್ಷಕ್ಕೆ ಇಳಿಯಬೇಕಾಯಿತು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಆಲ್ರೆಡಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದೀನಿ, ಇಂಟ್ರೊಡ್ಯೂಸಲ್ಲಿ ಹೇಳಿದ್ದೀನಿ, ವ್ಯಾಪಾರ ಉದ್ದೇಶಕ್ಕೆಂದು ಭಾರತಕ್ಕೆ ಬಂದಿರತಕ್ಕಂಥದ್ದು. ಹೌದಾ? ವ್ಯಾಪಾರ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದಿರತಕ್ಕಂತಹ ಪೋರ್ಚುಗೀಸರು ಏನು ಮಾಡಿದ್ರು? ಕಾಲ ಕಳೆದಂತೆ ವ್ಯಾಪಾರವನ್ನು ಕಡೆಗಣಿಸಲಾಯಿತು. ಬದಲಾಗಿ ವ್ಯಾಪಾರಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಾಶಸ್ತ್ಯ ಏನು ಮಾಡಿದ್ರು? ರಾಜಕೀಯ ವ್ಯವಹಾರಕ್ಕೆ ಕೊಡ್ತಾ ಹೋದರು, ರಾಜಕೀಯ ವ್ಯವಹಾರದಲ್ಲಿ ತೊಡಗ್ತಾ ಹೋದರು. ಯಾವಾಗ ಇವರು ವ್ಯಾಪಾರ ಬಿಟ್ಟು ರಾಜಕೀಯ ವ್ಯವಹಾರದಲ್ಲಿ ತೊಡಗಿದ್ರೋ ಆಗ ಇಲ್ಲಿನ ರಾಜರುಗಳೊಡನೆ ಸಂಘರ್ಷಕ್ಕೆ ಇಳಿಬೇಕಾಯಿತು. ಯಾವಾಗ ಸಂಘರ್ಷ ಸ್ಟಾರ್ಟ್ ಆಯಿತು, ಯಾವಾಗ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಯಿತು, ಆವಾಗ ಸೋಲು ಗೆಲುವು ಇದ್ದೇ ಇರ್ತದ. ಗೆದ್ದವರು ಜಯ ಸಾಧಿಸಿ ಸ್ಟ್ಯಾಂಡ್ ಆಗಿರ್ತಾರ, ಸೋತವರು ಕಾಲು ಕಿತ್ತಬೇಕಾಯ್ತದ. ಸೊ ಹೀಗಾಗಿ ಎರಡನೇ ಪಾಯಿಂಟ್ ಏನು? ಇವರು ಕಾಲ ಕಳೆದಂತೆ ವ್ಯಾಪಾರವನ್ನು ಕಡೆಗಣಿಸಿ ರಾಜಕೀಯ ವ್ಯವಹಾರದಲ್ಲಿ ತೊಡಗಿದ್ದರಿಂದ ಇಲ್ಲಿನ ರಾಜರುಗಳೊಡನೆ ಸಂಘರ್ಷಕ್ಕೆ ಇಳಿಯಬೇಕಾಯಿತು. ಮೂರನೇ ಪಾಯಿಂಟು, ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾದರು. ಪೋರ್ಚುಗಲ್ ದೇಶ ಪುಟ್ಟ ದೇಶವಾಗಿರ್ತಕ್ಕಂಥ ಪೋರ್ಚುಗಲ್ ಬಲಿಷ್ಠವಾಗಿರ್ತಕ್ಕಂಥ ನೌಕಾಪಡೆ ಹೊಂದಿರಲಿಲ್ಲ. ಬದಲಾಗಿ ಬಲಿಷ್ಠವಾದ ನೌಕಾಪಡೆ ಹೊಂದಿರತಕ್ಕಂಥ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರಿಗೆ ಪ್ರಬಲವಾಗಿರ್ತಕ್ಕಂಥ ಸ್ಪರ್ಧಿಗಳಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹೀಗಾಗಿ ಏನಪ್ಪ ಅಂದರೆ ಪೋರ್ಚುಗೀಸ್ ಸರ್ಕಾರದ ನೌಕರರು ಕಾಲ ಕಳೆದಂತೆ ಭ್ರಷ್ಟರಾಗಿ ಸ್ವಾಮ್ಯನಿಷ್ಠೆ ಕಳೆದುಕೊಂಡ್ಬಿಟ್ರು. ಮುಂದೆ ಅವರ ಸರ್ಕಾರ ಏನಾಯಿತು? ಹೀನ ಸ್ಥಿತಿಗೆ ಇಳಿದಿರ್ತಕ್ಕಂಥದ್ದು. ಇದು ಒಂದು ಅವನತೆ ಕಾರಣವಾಗಿರ್ತಕ್ಕಂಥದ್ದು. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅವ್ರು ಏನು ಕಾಸ್ಟಿಸಮ್ ಇತ್ತಲ್ಲ, ಮತಾಂಧತೆ ಇತ್ತಲ್ಲ, ಇದು ಬಹಳಷ್ಟು ಹೆಚ್ಚಾಗಿತ್ತು. ಆ್ಯಕ್ಚುಲಿ ಪೋರ್ಚುಗೀಸರು ಧಾರ್ಮಿಕವಾಗಿ ಮತಾಂಧರಾಗಿದ್ದರು. ಅವರು ಮತಾಂತರ ನೀತಿಯಿಂದಾಗಿ ಬಹುಸಂಖ್ಯೆಯಲ್ಲಿ ಜನರು ಗೋವನ್ನೇ ತ್ಯಜಿಸಿಬಿಟ್ಟು ಓಡೋಗಿದ್ರು. ಅಷ್ಟರ ಮಟ್ಟಿಗೆ ಮತಾಂಧತೆ ಜಾಸ್ತಿ ಆಗಿತ್ತು. ಆ ಒಂದು ಮತಾಂಧತೆ ಕೂಡ ಪೋರ್ಚುಗೀಸರ ಅವನತಿಗೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪೋರ್ಚುಗೀಸರು ಅವನತಿ ಕಾರಣ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಗಿರ್ತಕ್ಕಂಥದ್ದು. ಪೋರ್ಚುಗೀಸರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯ, ಅದರಲ್ಲಿ ವಿಶೇಷವಾಗಿ ಕೃಷ್ಣದೇವರ ಅಂತ ಕರಿತೀವಲ್ಲ, ಇವರಿಗೆ ಭಾಳ ಚೆನ್ನಾಗಿತ್ತು, ಒಳ್ಳೆ ರಿಲೇಷನ್ಶಿಪ್ ಇತ್ತು. ಆದ್ರೆ ಪೋರ್ಚುಗೀಸರ ಅವನತಿಗೆ ಒಂದು ಕಾರಣ ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಗಿರ್ತಕ್ಕಂಥದ್ದು. ನೋಡ್ರಿ, ಏನಾಯಿತು? ಪೋರ್ಚುಗೀಸರ ಅವನತಿ ಆಗಬೇಕಾದ್ರೆ ಮರಾಠರು ಏನು ಮಾಡಿದರು? ಬೆಸ್ಸಿನಿಂದ ಹೊರ ಹಾಕಿದ್ರು. ಮೊಘಲರು 1632 ಹೂಗ್ಲಿಂದ ಹೊರ ಹಾಕಿದ್ರು. ಸರಿನಾ? ಇಲ್ಲೆಲ್ಲ ಹೊರ ಹಾಕಿದ್ರು ಕೂಡ ಏನಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಸಪೋರ್ಟ್ ಅವರಿಗಿತ್ತು. ಆಗ ವಿಜಯನಗರ ಸಾಮ್ರಾಜ್ಯ ಬಲಿಷ್ಠವಾಗಿತ್ತು. ಯಾವಾಗ ಸಪೋರ್ಟಿಂಗ್ ಆಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂತಾ ಬಂತೋ, ಅದು ಅಧೋಗತಿಗೆ ಇಳಿತಾ ಬಂತೋ, ಆಗ ಪೋರ್ಚುಗೀಸರು ಕೂಡ ತಮ್ಮ ಅವನತಿ ಹಾದಿಯನ್ನು ಹಿಡಿಬೇಕಾಯಿತು. ಅಲ್ಲದೆ ಪೋರ್ಚುಗಲ್ ಒಂದು ಪುಟ್ಟ ದೇಶವಾಗಿದ್ದುದು ಕೂಡ ಪೋರ್ಚುಗೀಸರ ಅವನತಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇದು ಹೆಂಗೆ ಸರ್ ಅಂತ ನೋಡ್ಕೊಂಬೇಡ. ಪೋರ್ಚುಗಲ್ ಒಂದು ಪುಟ್ಟ ದೇಶವಾದುದರಿಂದ ಅವರಿಗೆ ದೂರದ ಭಾರತದಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನು ಆಳಲು ಬೇಕಾದ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲಗಳು ಇರಲಿಲ್ಲ. ನಾವು ಇನ್ನೇ ಒಂದು ಏನಪ್ಪ ಅಂದರೆ ನಾವು ಎಷ್ಟನ್ನು ಸಂಪಾದಿಸ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಹೆಂಗೆ ಮ್ಯಾನೇಜ್ ಮಾಡ್ತೀವೋ ಅದು ಭಾಳ ಇಂಪಾರ್ಟೆಂಟ್. ಸಿಕ್ತದು ಏನೋ ಒಂದು ಸಿಕ್ಕಾಗ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟ್. ಹೀಗಾಗಿ ಆ ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಈ ಪುಟ್ಟ ದೇಶವಾಗಿರ್ತಕ್ಕಂಥ ಪೋರ್ಚುಗಲ್ಗೆ ಸಾಧ್ಯ ಆಗಿರಲಿಲ್ಲ. ಕಾರಣ ಅಲ್ಲಿರ್ತಕ್ಕಂಥ ಆರ್ಥಿಕ ಮತ್ತು ಮಾನವ ಸಂಪನ್ಮೂಲಗಳ ಕೊರತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪುಟ್ಟ ದೇಶವಾಗಿರ್ತಕ್ಕಂಥ ಪೋರ್ಚುಗಲ್ ಅವನತಿ ಹೊಂದಲಿಕ್ಕೆ ಇದು ಕೂಡ ಒಂದು ಕಾರಣವಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನಿಮಗೊಂದು ಕನ್ಫ್ಯೂಸ್ ಆಗ್ಬೋದು ಇಲ್ಲಿ. ಸರ್ ಇರೋದು 30 ಅಥವಾ 40 ಪದಗಳಿರದ, ನೀವು ಪುಟ್ಟಗಟ್ಟಲೆ ಕೊಟ್ಟಿರಲ್ಲ ಸರ್, ಇದು ಭಾಳ ಲಾಂಗ್ ಆಯ್ತಲ್ಲ. 100% ಇದು ನನಗೂ ಗೊತ್ತಿರ್ತಕ್ಕಂಥದ್ದು. ಬಟ್ ನಾನು ಯಾಕೆ ಇದನ್ನು ಇಷ್ಟು ಇಂಡೀಪಾಗಿ ಹೇಳಿದ್ದೇನೆಂದರೆ, ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು 100 ಪದಗಳು ಹೇಳಿದಾಗ ನಿಮಗೆ ನೆನಪಿರ್ತಕ್ಕಂಥದ್ದು ಒಂದು 60 ರಿಂದ 70 ಪದ.
ನಿಮಗೆ ನೆನಪಿರ್ತಕ್ಕಂಥ 60-70 ಪದ ಎಕ್ಸಾಮ್ ಹಾಲ್ನಾಗ ಹೋದ ನೆನಪಾಗೋದು 30-40 ಪದ. ಸೊ ದಟ್ ಅದಕ್ಕೋಸ್ಕರ ಒಂಚೂರು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಒಂದು ವೇಳೆ ಸಪೋಸ್ ಎಕ್ಸಾಂಪಲ್ ಪೋರ್ಚುಗೀಸರ ಅವನತಿಗೆ ಕಾರಣ ಅಂತ ಬಂದಾಗ ಮತ್ತೊಮ್ಮೆ ರಿವಿಷನ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ರಿಪೀಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು, ವ್ಯಾಪಾರ ಉದ್ದೇಶಕ್ಕೆಂದು ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿಯನರಲ್ಲಿ ಮೊಟ್ಟ ಮೊದಲನೇವರು ಪೋರ್ಚುಗೀಸರು. ನಿಮಗಿಷ್ಟೆಲ್ಲ ಬರಲಿಕ್ಕೆ ಆಗಲಿದ್ರು ಕೂಡ ಪರವಾಗಿಲ್ಲ, ಮೊಟ್ಟ ಮೊದಲು ಬಂದವರು ಪೋರ್ಚುಗೀಸರು. ಅವನ ಅವನತಿಗೆ ಕಾರಣ ನೋಡುವುದಾದರೆ ಅಂತ ಹಾಕ್ಬಿಟ್ಟು ಅಲ್ಬುಕರ್ಕ್ ನಂತರ ಬಂದಿರತಕ್ಕಂಥ ಅಧಿಕಾರಿಗಳು ಅಸಮರ್ಥರಾಗಿದ್ದರು, ಅಲ್ಲದೆ ಭ್ರಷ್ಟ ಕೂಡ ಆಗಿದ್ದರು. ಯಾವಾಗ ಅಸಮರ್ಥ ಆಯ್ತಾರ, ಯಾವಾಗ ಭ್ರಷ್ಟರಾಗ್ತಾರ, ಅವಾಗ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಸ್ವಾಮಿನಿಷ್ಠೆ ಕಳ್ಕೊಂಡು ಸರ್ಕಾರ ಹೀನಸ್ಥಿತಿಗೆ ಬಂದಿರತಕ್ಕಂಥದ್ದು ಕಾಮನ್. ಅದು ಎರಡನೇ ಪಾಯಿಂಟು, ಕಾಲ ಕಳೆದಂತೆ ವ್ಯಾಪಾರವನ್ನು ಕಡೆಗಣಿಸಿ ರಾಜಕೀಯ ವ್ಯವಹಾರದಲ್ಲಿ ತೊಡಗಿದ್ರು. ಆದ್ದರಿಂದ ಇಲ್ಲಿನ ರಾಜ್ಯಗಳನ್ನೇ ಸಂಘರ್ಷಕ್ಕೆ ಇಳಿಬೇಕಾಯಿತು. ಬಲಿಷ್ಠವಾಗಿರ್ತಕ್ಕಂಥ ನೌಕಾಪಡೆ ಹೊಂದಿರತಕ್ಕಂಥ ಡಚ್ಚರು ಮತ್ತು ಇಂಗ್ಲೀಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥದ್ದು. ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿದ್ದರು, ಅಸಮರ್ಥರಾಗಿದ್ದರು. ಭ್ರಷ್ಟ ಮತ್ತು ಅಸಮರ್ಥರಾಗಿರ್ತಕ್ಕಂಥ ಈ ನೌಕರರು, ಈ ಅಧಿಕಾರಿಗಳು ಅಲ್ಲಿನ ಜನರ ಸ್ವಾಮಿನಿಷ್ಠೆ ಕಳ್ಕೊಂಡು ಮುಂದೆ ಅವರ ಸರ್ಕಾರ ಹೀನಸ್ಥಿತಿಗೆ ಇಳಿದಿರ್ತಕ್ಕಂಥದ್ದು. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅದ್ರ ಜೊತೆಯಾಗಿ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಯಿತು. ಪೋರ್ಚುಗಲ್ ಒಂದು ಪುಟ್ಟ ದೇಶವಾಗಿರೋದು ಕೂಡ ಅದರ ಒಂದು ಅವನತಿಗೆ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಈ ಒಂದು 5-6 ಪಾಯಿಂಟನ್ನು ನೀವು ಒಂದು ವೇಳೆ ಎಕ್ಸ್ಪ್ಲೇನ್ ಮಾಡಿದ್ದಾದ್ರೆ 100% ಆಗಿ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ ನೋಡ್ಕೊಂಬರೋಣ. ಹರಪ್ಪ ನಾಗರಿಕತೆಯ ಕಾಲದ ನಗರ ಯೋಜನೆಯನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹರಪ್ಪ ನಾಗರಿಕತೆ ಅಂದರೂ ಕೂಡ ಒಂದೇ, ಸಿಂಧು ಬಯಲು ನಾಗರಿಕತೆ ಅಂದರೂ ಕೂಡ ಒಂದೇ. ತಿಳಿತಾ? ಇಲ್ಲಿ ನಾವು ಎರಡರಲ್ಲಿ ಯಾವುದು ಕೂಡ ಪ್ರೊನೌನ್ಸ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಹೆಂಗೆ ಪರಿಚಯ ಮಾಡಬೇಕಪ್ಪ, ಒಂದೇ ಸೆಂಟೆನ್ಸ್ ಅಂತಂದರೆ ನೀವು ಆಲ್ರೆಡಿ ಹಾಕ್ತೀರಿ, ಹರಪ್ಪ ನಾಗರಿಕತೆಯ ನಗರ ಯೋಜನೆ ತುಂಬ ವಿಶಿಷ್ಟ ಲಕ್ಷಣ ಹೊಂದಿರತಕ್ಕಂಥದ್ದು ಅಂತ ಬರಿತೀರಿ. ಬಟ್ ಅದನ್ನು ಹೆಂಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬರಿಬೇಕಪ್ಪ ಅಂದ್ರೆ, ನಗರ ಯೋಜನೆಯು ಸಿಂಧು ಅಥವಾ ಹರಪ್ಪ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದ್ದು ಆ ಒಂದು ಲಕ್ಷಣಗಳ ಕುರಿತು ವಿವರಿಸುವುದಾದರೆ ಅಂತ ಹಾಕ್ಬಿಡ್ಬೇಕು. ನೀವು ಆಲ್ರೆಡಿ ಪ್ರಶ್ನೆ ಉತ್ತರ ಹೆಂಗೆ ಬರಿತೀರಿ ಹೇಳ್ರಿ, ನಗರ ಯೋಜನೆಯು ಹರಪ್ಪ ನಾಗರಿಕತೆ ವಿಶಿಷ್ಟ ಲಕ್ಷಣವಾಗಿದೆ ಅಂತ ಬರಿತೀರಿ, ಸರಿನಾ? ಅದನ್ನೇ ಹೆಂಗೆ ಸ್ವಲ್ಪ ಟರ್ನ್ ಮಾಡಬೇಕಪ್ಪ ಅಂದರೆ, ನಗರ ಯೋಜನೆಯು ಹರಪ್ಪ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದ್ದು ಅದರ ಲಕ್ಷಣಗಳ ಕುರಿತು ನೋಡುವುದಾದರೆ ಅಂತ ಹಾಕಬೇಕು. ಅದ್ರ ಕೆಳಗೇನಪ್ಪ ಅಂದರೆ ಒಂದೊಂದಾಗಿ ಲಕ್ಷಣಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗ್ತದೆ. ಒಂದನೇ ಪಾಯಿಂಟು, ಅಗಲವಾದ ರಸ್ತೆಗಳು, ಸಾರ್ವಜನಿಕ ಬಾವಿಗಳು, ಉಪ್ಪರಿಗೆಯ ಮನೆಗಳು, ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಇವು ಸಿಂಧೂ ನಾಗರಿಕತೆಯ ನಗರಗಳ ವಿಶೇಷ ಲಕ್ಷಣಗಳಾಗಿರ್ತಕ್ಕಂಥದ್ದು. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಏನು ಇಲ್ಲಿ ಎಂಥ ಲಕ್ಷಣ ಹೊಂದಿತ್ತಂದರೆ, ಪಾಯಿಂಟ್ ನಂಬರ್ 1, ಅಗಲವಾದ ರಸ್ತೆಗಳನ್ನು ಹೊಂದಿತ್ತು, ಸಾರ್ವಜನಿಕ ಬಾವಿಗಳು, ಉಪ್ಪರಿಗೆಯ ಮನೆಗಳು, ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಇವು ಹರಪ್ಪ ಅಥವಾ ಸಿಂಧೂ ನಾಗರಿಕತೆಯ ನಗರಗಳ ವಿಶೇಷ ಲಕ್ಷಣಗಳಾಗಿರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 1 ಅಂತೂ ಮಿಸ್ ಮಾಡೋಂಗೆ ಇಲ್ಲ. ಹೆಂಗಿತ್ತು, ರಸ್ತೆಗಳು ಭಾಳಷ್ಟು ಅಗಲವಾಗಿದ್ದು, ಸಾರ್ವಜನಿಕ ಬಾವಿಗಳು ಕೂಡ ಅಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು, ಉಪ್ಪರಿಗೆ ಅಂದರೆ ಛತ್ತಿನ ಮನೆಗಳಲ್ಲಿ ಕಂಡುಬರ್ತಕ್ಕಂಥದ್ದು, ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಕೂಡ ಇದ್ದಿತ್ತು. ಇವು ಈ ಒಂದು ನಗರಗಳ ಅಥವಾ ಈ ಒಂದು ಕಾಲದ ನಗರ ಯೋಜನೆ ವಿಶೇಷ ಲಕ್ಷಣ ಆಗಿರ್ತಕ್ಕಂಥದ್ದು. ಸೆಕೆಂಡ್ ಪಾಯಿಂಟ್ ಬರೋಣ. ಒಳಚರಂಡಿ ವ್ಯವಸ್ಥೆಯಂತೂ ನಮ್ಮ ಪ್ರಾಚೀನರ ಅಭೂತಪೂರ್ವ ಸಾಧನೆ ಆಗಿರ್ತಕ್ಕಂಥದ್ದು. ಹೆಂಗಿತ್ತಪ್ಪ ಅಂತಂದ್ರೆ, ಭಾಳಷ್ಟು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಅವ್ರು ಏನು ಅವಾಗ ವಿಚಾರ ಮಾಡಿದ್ರಲ್ಲ, ಆ ಒಂದು ಸೈಂಟಿಫಿಕ್ ರೀಸನ್ ಮೇಲೆ, ಸೈಂಟಿಫಿಕ್ ವಿಚಾರಗಳ ಮೇಲೆ ನಿರ್ಮಿತವಾಗಿರ್ತಕ್ಕಂಥದ್ದು. ಅಷ್ಟೊಂದು ಈಗಲೂ ಕೂಡ ಅಂಥ ಒಳಚರಂಡಿ ವ್ಯವಸ್ಥೆನ ಕಾಣೋದಿಲ್ಲ. ಅಷ್ಟೊಂದು ಏನಪ್ಪ ಅಂದರೆ ಅಭೂತಪೂರ್ವವಾಗಿರ್ತಕ್ಕಂತಹ ಒಳಚರಂಡಿ ವ್ಯವಸ್ಥೆ ಈ ಒಂದು ಹರಪ್ಪ ನಾಗರಿಕತೆ ಕಾಲದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇಲ್ಲಿನ ನಗರ ಯೋಜನೆ ಇದು ವ್ಯವಸ್ಥೆ ಅಂತ ಮಾಡಿಕೊಟ್ರೆ, ಅವಸ್ಥೆ ಆಗಿದೆಲ್ಲ, ಇದು ವ್ಯವಸ್ಥೆ ಅಂತ ಮಾಡಿಕೊಟ್ರೆ, ದಯವಿಟ್ಟು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಇಲ್ಲಿನ ನಗರ ಯೋಜನೆ ವ್ಯವಸ್ಥೆಯನ್ನು ಜಗತ್ತಿನ ಬೇರೆ ಯಾವ ಪ್ರಾಚೀನ ನಾಗರಿಕತೆಯಲ್ಲೂ ಕಾಣಲಾರೆವು. ಅಷ್ಟೊಂದು ಏನಪ್ಪ ಅಂದರೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ನಗರ ಯೋಜನೆ ಹೊಂದಿತ್ತು ಹರಪ್ಪ ನಾಗರಿಕತೆ ಕಾಲದ ನಗರ ಯೋಜನೆ. ಇದು ಸಿಂಧೂ ನಾಗರಿಕತೆ ಜನರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರು ಎಂಬುದಕ್ಕೆ ಸಾಬೀತುಪಡಿಸ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನೊಳಗೊಂಡ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದವರಲ್ಲಿ ಮೊದಲಿಗರಾಗಿರ್ತಕ್ಕಂಥದ್ದು. ಸಿಂಧೂ ನಗರಗಳನ್ನು
ಯೋಜನೆಗಳ ಮೇಲೆ ನಿರ್ಮಿಸಲಾಗುತ್ತಿತ್ತು. ನಗರ ಯೋಜನೆ ಸ್ವರೂಪ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಇಲ್ಲಿನ ನಗರಗಳು ಯೋಜನಾಬದ್ಧವಾಗಿ ನಿರ್ಮಾಣಗೊಂಡಿದ್ವು ಮತ್ತು ನಗರಗಳ ರಕ್ಷಣೆಗಾಗಿ ಕೋಟೆಗಳನ್ನು ಕೂಡ ಕಟ್ಟಲಾಗಿತ್ತು. ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಸ್ವಲ್ಪ ಲೆಂದಿ ಅನಿಸಿರ್ಬೋದು ನಿಮ್ಗೆ, ಬಟ್ ಇಲ್ಲಿರ್ತಕ್ಕಂತಹ ಪ್ರಮುಖವಾದ ಪಾಯಿಂಟ್ಗಳನ್ನ ನೀವು ಯಾವ ಹಾಕಲೇಬೇಕಪ್ಪ ಅಂದ್ರೆ, ಹರಪ್ಪ ನಾಗರಿಕತೆಯ ಕಾಲದ ನಗರ ಯೋಜನೆ ವಿವರಿಸಿ ಅಂತ ಬಂತಂದಾಗ ಅಗಲವಾದ ರಸ್ತೆ ಹೊಂದಿತ್ತು, ಸಾರ್ವಜನಿಕ ಬಾವಿಗಳಿದ್ದು, ಉಪ್ಪರಿಗೆ ಮನೆಗಳಿದ್ದು, ಅಚ್ಚುಕಟ್ಟಾದ ಒಳಚರಂಡಿ ವ್ಯವಸ್ಥೆ ಇತ್ತು. ಇವು ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಕಾಲದ ನಗರ ಯೋಜನೆಯ ವಿಶೇಷ ಲಕ್ಷಣಗಳಾಗಿರ್ತಕ್ಕಂಥದ್ದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಹಾಕಲೇಬೇಕು, ಒಳಚರಂಡಿ ವ್ಯವಸ್ಥೆಯಂತೂ ನಮ್ಮ ಪ್ರಾಚೀನರ ಅಭೂತಪೂರ್ವವಾಗಿರ್ತಕ್ಕಂತಹ ವಂಡರ್ಫುಲ್ ಆಗಿರ್ತಕ್ಕಂತಹ ಅಚೀವ್ಮೆಂಟ್ ಆಗಿರ್ತಕ್ಕಂಥದ್ದು. ಮೂರನೇದು, ಇಲ್ಲಿನ ನಗರ ಯೋಜನೆ ವ್ಯವಸ್ಥೆಯನ್ನು ಜಗತ್ತಿನ ಬೇರೆ ಯಾವ ಪ್ರಾಚೀನ ನಾಗರಿಕತೆ ನಾವು ಕಾಣಕ ಸಿಗೋದಿಲ್ಲ. ಇಲ್ಲಿರ್ತಕ್ಕಂಥ ನಗರ ಯೋಜನೆ ನೋಡಿದಾಗ, ನಾಗರಿಕತೆ ನೋಡಿದಾಗ ನಮ್ಗೆ ಹೆಂಗೆ ಅನಿಸ್ತದಪ್ಪ ಅಂದ್ರೆ, ಸಿಂಧೂ ನಾಗರಿಕತೆ ಜನ ಹೆಂಗೆ ಜೀವನ ಮಾಡ್ತಿದ್ದಾರೆ ಅಂದ್ರೆ ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ರು ಅಂತಕ್ಕಂಥದಕ್ಕೆ ಇವು ಸಾಕ್ಷಿ ಆಗಿರ್ತಕ್ಕಂಥದ್ದು, ಇವು ಸಾಬೀತುಪಡಿಸ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟು, ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನೊಳಗೊಂಡ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದವರಲ್ಲಿ ಮೊಟ್ಟ ಮೊದಲರಾಗಿರ್ತಕ್ಕಂಥದ್ದು. ಈ 5 ಪಾಯಿಂಟನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಮಾಡಲೇಬೇಕು. ಇಫ್ ಯು ಹ್ಯಾವ್ ಟೈಮ್, ಸಿಂಧೂ ನಗರಗಳನ್ನು ಏಕರೂಪ ಯೋಜನೆಗಳ ಮೇಲೆ ನಿರ್ಮಿಸಲಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ನಗರ ಯೋಜನಾ ಸ್ವರೂಪ ಬಹಳಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಗರಗಳು ಯೋಜನಾಬದ್ಧವಾಗಿ ನಿರ್ಮಾಣಗೊಂಡಿದ್ವು. ಇಲ್ಲಿರ್ತಕ್ಕಂಥ ನಗರಗಳ ರಕ್ಷಣೆಗಾಗಿ ಕೋಟೆಗಳನ್ನು ಕೂಡ ಕಟ್ಟಲಾಗಿತ್ತು ಅಂತ ನೀವು ಎಕ್ಸ್ಟ್ರಾ ಪಾಯಿಂಟ್ ಹಾಕೊಂಡು ಹೋಗಬೇಕಾಗ್ತದ. ಇಷ್ಟೆಲ್ಲ ಇನ್ನೂ ಬಹಳಷ್ಟದ. ಏನಪ್ಪ ಅಂದ್ರೆ, ಪಶ್ಚಿಮದ ಭಾಗ ಕಿರಿದಾಗಿತ್ತು ಮತ್ತು ಅದು ಎತ್ತರದಾಗಿದ್ದಿರ್ತಕ್ಕಂಥದ್ದು. ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಅಂತ ಕರೆದಿದ್ರು. ಸಾಮಾನ್ಯವಾಗಿ ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗು ಪ್ರದೇಶದಾಗಿತ್ತು. ಇದನ್ನು ಕೆಳಗಿನ ಗ್ರಾಮ ಅಂತ ಕರಿತಾ ಇದ್ರು. ಇನ್ನು ಬಹಳಷ್ಟು ಲಕ್ಷಣಗಳು ಕಂಡು ಬರ್ತಾವ, ಬಟ್ ಅಷ್ಟೊಂದು ಡೀಪಾಗಿ ಏನು ಬೇಡ. ನಿಮಗೆ ಇಲ್ಲಿ 30 ಅಥವಾ 40 ಪದಗಳಲ್ಲಿ ಬರಬೇಕಾದ್ರಿಂದ ಈ ಒಂದು ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಕಂಪ್ಲೀಟೇಷನ್ ಆಗಿರ್ತಕ್ಕಂಥದ್ದು. ಇಷ್ಟು ನೀವು ಮೆನ್ಷನ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಬರೋಣ. ಮೂರನೇ ಪ್ರಶ್ನೆ, ಗೌತಮ ಬುದ್ಧನ ಅಷ್ಟಾಂಗಿಕ ಮಾರ್ಗವನ್ನು ಹೆಸರಿಸಿ ಅಂತ ಕೇಳಿದಾನೆ ಇಲ್ಲಿ. ನೋಡ್ರಿ, ಡೈರೆಕ್ಟ್ ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಅಂತ ಈ ರೀತಿ ಹೇಳೋದಕ್ಕಿಂತ ಒಂದು ಚೂರು ಸ್ಟ್ಯಾಂಡರ್ಡ್ ಆಗಿ ಹೇಳಕ್ಕೆ ಟ್ರೈ ಮಾಡಿರಿ. ಏಷ್ಯಾದ ಬೆಳಕು ಎಂದು ಪ್ರಸಿದ್ಧವಾದ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ್ ಬುದ್ಧ ಅವರು ಬೋಧಿಸಿರುವ ಅಷ್ಟಾಂಗ ಮಾರ್ಗಗಳು ಇಂತಿವೆ ಅಂತ ತಗೋಬೇಕು. ಅವ್ರ ಬೋಧನೆ ಬಗ್ಗೆ ಬಂದಾಗ ಅವ್ರು ಏನು ಮಾಡ್ತಾರೆ, 4 ಆರ್ಯ ಸತ್ಯಗಳು ಹೇಳಿರ್ತಕ್ಕಂಥದ್ದು, 8 ಅಷ್ಟಾಂಗ ಮಾರ್ಗ ಬೋಧಿಸಿರ್ತಕ್ಕಂಥದ್ದು. ಇಲ್ಲಿ ನೀವಿಲ್ಲಿರ್ತಕ್ಕಂತಹ 4 ಆರ್ಯ ಸತ್ಯಗಳು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ತಿಳಿತಾ? ಈಸ್ ಇಟ್ ಕ್ಲಿಯರ್? ಬಟ್ ನಾನು ನಿಮ್ಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಿಮಗೆ ಹೆಚ್ಚಿನ ಮಾಹಿತಿಗೆ ಕೊಟ್ಟಿರ್ತಕ್ಕಂಥದ್ದು. ನೀವು ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕಪ್ಪ ಅಂತಂದರೆ, ಏಷ್ಯಾದ ಬೆಳಕು ಎಂದು ಪ್ರಸಿದ್ಧವಾದ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ್ ಬುದ್ಧ ಅವರು ಬೋಧಿಸಿರ್ತಕ್ಕಂತಹ ಅಷ್ಟಾಂಗಿಕ ಮಾರ್ಗಗಳನ್ನು ಕುರಿತು ನೋಡುವುದಾದರೆ ಅಂತ ಹಾಕ್ಕೊಂಡು ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರಬೇಕು. ಎಲ್ಲಿಗೆ? ಅಷ್ಟಾಂಗ ಮಾರ್ಗಗಳು 8 ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಬಟ್ ನಿಮ್ಗೆ ಒಂದು ಏನಪ್ಪ ಅಂದರೆ, ಈಗ ಅಷ್ಟಾಂಗ ಮಾರ್ಗ ಕೇಳಿದಾರ, ಮುಂದೆ ಏನಪ್ಪ ಅಂದರೆ ಮೇನ್ ಎಕ್ಸಾಮ್ನಾಗ ಆರ್ಯ ಸತ್ಯ ಬಗ್ಗೆ ಕೇಳ್ಕೊಂಡು ಹೋಗ್ಬೋದು. ಸೊ ಹೀಗಾಗಿ ಅವು ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಕಾರಣಕ್ಕೆ ಇಟ್ಕೊಂಡು ಇಲ್ಲಿ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇಂಟ್ರೊಡ್ಯೂಸ್ ಅಂತೂ ಇದೇ ಆಗಿರ್ತದೆ. ಇಲ್ಲಿ ಆರ್ಯ ಸತ್ಯ ಕೇಳಿದಾಗ ಆರ್ಯ ಸತ್ಯಗಳು ಇಂತಿವೆ, ಅಷ್ಟಾಂಗ ಮಾರ್ಗ ಕೇಳಿದಾಗ ಅಷ್ಟಾಂಗ ಮಾರ್ಗಗಳು ಇಂತಿವೆ ಅಂತ ಹಾಕೊಂಡು ಹೋಗಬೇಕು. ಇಲ್ಲಿ ಆರ್ಯ ಸತ್ಯಗಳು ಒಟ್ಟು 4 ಇರ್ತಕ್ಕಂಥದ್ದು. ಅದರಲ್ಲಿ ಒಂದೇದು, ಜಗತ್ತು ಹೆಂಗಿದೆಪ್ಪ ಅಂದ್ರೆ ಜಗತ್ತು ದುಃಖದಿಂದ ಕೂಡಿರ್ತಕ್ಕಂಥದ್ದು. ಈ ದುಃಖಕ್ಕೆ ಮೂಲ ಕಾರಣ ಏನು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಪರಿಹಾರ ಏನು? ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು. ಹಾಗಾದ್ರೆ ದುಃಖವನ್ನು ಕೊಳೆಗೊಳಿಸೋ ಸಲುವಾಗಿ ಒಂದು ಮಾರ್ಗ ಅದ, ಅದುವೇ ಅಷ್ಟಾಂಗ ಮಾರ್ಗ ಇರ್ತಕ್ಕಂಥದ್ದು. ಹಾಗಾದ್ರೆ ಅಲ್ಲಿ ಅಷ್ಟಾಂಗ ಮಾರ್ಗದ ಇರ್ತಕ್ಕಂತಹ ಆ 8 ಮಾರ್ಗಗಳು ಯಾವುವಪ್ಪ ಅಂತಂದ್ರೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಜೀವನ, ಒಳ್ಳೆಯ ವಿಚಾರ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ನಡತೆ, ಒಳ್ಳೆಯ ನಂಬಿಕೆ. ಇದನ್ನು ಶಾರ್ಟ್ಕಟ್ ಆಗಿ ಹೆಂಗೆ ನೆನ್ಪಿಡ್ಬೇಕಂದ್ರೆ, ಆಮೆ ಜೀವಿ ಪ್ರಧಾನ ಅಂತ ನೆನ್ಪಿಡಬೇಕು. ಆ ಸ್ಟ್ಯಾಂಡ್ ಫಾರ್ ಆಲೋಚನೆ, ಮೇ ಸ್ಟ್ಯಾಂಡ್ ಫಾರ್ ಮಾತು, ಜಿ ಸ್ಟ್ಯಾಂಡ್ ಫಾರ್ ಜೀವನ, ವಿ ಸ್ಟ್ಯಾಂಡ್ ಫಾರ್ ವಿಚಾರ, ಪ್ರ ಸ್ಟ್ಯಾಂಡ್ ಫಾರ್ ಪ್ರಯತ್ನ, ಧ ಸ್ಟ್ಯಾಂಡ್ ಫಾರ್ ಧ್ಯಾನ, ನ ಸ್ಟ್ಯಾಂಡ್ ಫಾರ್ ನಡತೆ, ನಮ್ ಸ್ಟ್ಯಾಂಡ್ ಫಾರ್ ನಂಬಿಕೆ. ಈ ರೀತಿ ಬುದ್ಧ ಅವರು ಬೋಧಿಸಿರ್ತಕ್ಕಂತಹ 8 ಅಷ್ಟಾಂಗಿಕ ಮಾರ್ಗಗಳಾಗಿರ್ತಕ್ಕಂಥದ್ದು. ಒಂದು ವೇಳೆ ಆರ್ಯ ಸತ್ಯಗಳು ಕೇಳಿದಾಗ ಈ 4 ಆರ್ಯ ಸತ್ಯಗಳನ್ನು ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಇದು ಗೌತಮ್ ಬುದ್ಧನು ಬೋಧಿಸಿರ್ತಕ್ಕಂತಹ ಅಷ್ಟಾಂಗಿಕ ಮಾರ್ಗಗಳಾಗಿರ್ತಕ್ಕಂಥದ್ದು ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಬರೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು. ನೋಡಿ ಫ್ರೆಂಡ್ಸ್, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಬೇರೆ, ಸೈನಿಕ ಸುಧಾರಣೆಗಳು ಬೇರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು?
ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆ ಅಂತ ಕೊಟ್ಟಿದ್ದಾನೆ ಇಲ್ಲಿ. ನೀವು ಡೈರೆಕ್ಟಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಇದು ಆಡಳಿತಾತ್ಮಕ ಸುಧಾರಣೆ ತಗೊಂಡು ಅಲ್ಲಾವುದ್ದೀನ್ ಖಿಲ್ಜಿ ತನಗೆ ಹಂಗೆ ಕರ್ಕೊಂಡಿದ್ದ ಅಂತ ಹೇಳೋ ಬದಲಾಗಿ ಒಂದು ಸ್ಟೇಟ್ಮೆಂಟ್ ಸೇರಿಸ್ಬೇಕು. ನೀವು ಏನಪ್ಪ ಅಂತಂದರೆ, ತನ್ನನ್ನು ತಾನು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಅಥವಾ ದೇವರ ಛಾಯೆ ಎಂದು ಕರೆದುಕೊಂಡಿದ್ದ ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದು ಅವನ ಆಡಳಿತಾತ್ಮಕ ಸುಧಾರಣೆಗಳು ಕುರಿತು ನೋಡುವುದಾದರೆ ಅಂತ ಪರಿಚಯ ಮಾಡಿಕೊಡ್ಬೇಕು. ಸರ್ ಇದು ಭಾಳ ಲಾಂಗ್ ಆಯ್ತಲ್ಲ ಸರ್, ಹೆಂಗೆ ಮಾಡ್ಬೇಕಂದಾಗ ಶಾರ್ಟ್ ಆಗೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಡೀ ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅವರ ಆಡಳಿತ ಸುಧಾರಣೆಗಳ ಕುರಿತು ನೋಡುವುದಾದರೆ ಅಂತ ಹಾಕೊಂಡ್ಬಿಟ್ರೆ ಸಾಕು. ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಏನಪ್ಪ ಅಂದರೆ ಪ್ರಮುಖವಾಗಿರ್ತಕ್ಕಂಥ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ. ಅವನ ಆಡಳಿತಾತ್ಮಕ ಸುಧಾರಣೆಗಳನ್ನು ಕುರಿತು ನೋಡುವುದಾದರೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಂದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತು. ತಿಳಿತಾ? ನೀವು ಆಲ್ರೆಡಿ ಏನಪ್ಪ ಅಂದರೆ ಆಡಳಿತಾತ್ಮಕ ಸುಧಾರಣೆ ಕೆಳ ಬಂದ ಬರಿತೀರಿ. ನೀವು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರ ಪ್ರಸಿದ್ಧ ದೊರೆ ಅಂತ ಬರಿತೀರಿ. ಅದನ್ನು ಸೆಂಟ್ರನ್ನ ಬರೋದಕ್ಕಿಂತ ಫಸ್ಟಿಗೆ ಇಂಟ್ರೊಡ್ಯೂಸ್ ಮಾಡಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದಾನೆ. ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿಯು ಆಡಳಿತಾತ್ಮಕ ಸುಧಾರಣೆಗಳನ್ನು ಕುರಿತು ನೋಡುವುದಾದರೆ ಅಂತ ಹಾಕ್ಕೊಂಡು ಪಾಯಿಂಟ್ ನಂಬರ್ 1 ಮಾಡಬೇಕು. ದಂಗೆಗಳನ್ನು ತಡೆಗಟ್ಟಲು ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧಗಳನ್ನು ನಿರ್ಬಂಧಿಸಿದನು. ನೋಡ್ರಿ, ಒಂದು ವೇಳೆ ಸರದಾರ ಅಥವಾ ಏನಪ್ಪ ಅಂದರೆ ಆ ಒಂದು ಸಾಮ್ರಾಜ್ಯದಾಗಿರ್ತಕ್ಕಂಥ ಸರದಾರರು ಮತ್ತು ಅಧಿಕಾರಿಗಳೊಂದಿಗೆ ಸೇರಿಕೊಂಡ್ರು ಅಂತ ತಿಳ್ಕೊರಿ. ಏನು ಮಾಡ್ತಾರೆ? ಇಬ್ಬರು ಸೇರಿಕೊಂಡು ಆ ಒಂದು ಸುಲ್ತಾನನ ವಿರುದ್ಧ ದಂಗೆ ಏಳ್ಬಹುದು ಅಂತಕ್ಕಂತಹ ಒಂದು ಉದ್ದೇಶದಿಂದ, ಆ ಒಂದು ಪೂರ್ವಾಲೋಚನೆಯಿಂದಾಗಿ ಆ ಮುಂದಾಗ್ತಕ್ಕಂತಹ ಅಪಾಯ ತಡೆಗಟ್ಟ ಸಲುವಾಗಿ ಏನು ಮಾಡಿದೆವ, ಸರದಾರರು ಮತ್ತು ಅಧಿಕಾರಿಗಳ ನಡುವೆ ಏನು ವೈವಾಹಿಕ ಸಂಬಂಧ ಐತಲ್ಲ ಅದು ನಿರ್ಬಂಧಿಸಿದ, ತಡೆದ, ನಿಯಂತ್ರಿಸಿದ. ಇದರಿಂದ ಏನಾಯಿತು, ಇವರಿಬ್ಬರು ಒಂದಾಗಲ್ರು, ಒಂದಾಗಿ ದಂಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಎರಡನೇದು, ಅವರ ಗುಪ್ತ ಸಭೆ ಮತ್ತು ಔತಣ ಕೂಟಗಳನ್ನು ನಿಷೇಧಿಸಿದನು. ಒಂದು ವೇಳೆ ಸಪೋಸ್ ಅವರೆಲ್ಲರ ಮೀಟಿಂಗ್ ಸೇರಿದ್ರು ಅಥವಾ ಏನಪ್ಪ ಡಿನ್ನರ್ಗೆ ಸೇರಿದ್ರಂದ್ರೆ ನನ್ನ ಬಗ್ಗೆ ಎಲ್ಲೋ ಒಂದು ರೀತಿ ತಪ್ಪಾಗಿರ್ತಕ್ಕಂಥ ಮೆಸೇಜ್ ಹೋಗ್ತದೆ, ಇಬ್ಬರು ಒಂದಾಗ ನಂಗೆ ದಂಗೆ ಹೇಳ್ಬೋದು ಅಂತ ತಿಳ್ಕೊಂಡು ಅವರಿರ್ತಕ್ಕಂತಹ ಗುಪ್ತ ಸಭೆ ಮತ್ತು ಔತಣ ಕೂಟ ಕೂಡ ನಿಷೇಧ ಮಾಡ್ತಾನೆ. ಅಲ್ಲದೆ ಅವ್ರ ಮೇಲೆ ನಿಗಾ ವಹಿಸಲು ವಿಶೇಷವಾಗಿರ್ತಕ್ಕಂತಹ ಒಂದು ಗುಪ್ತಚರವನ್ನು ಕೂಡ ನೇಮಿಸಿದ. ಅವರೆಲ್ಲಾದರೂ ಗುಪ್ತ ಸಭೆ ಸೇರಿದ್ರು ಅಥವಾ ಔತಣ ಕೂಟ ಸೇರಿದ್ರು ಅಂದ್ರೆ 100% ಆಗಿ ಆ ಒಂದು ಸುಲ್ತಾನಿಗೆ ಮಾಹಿತಿ ಹೋಗ್ತಾ ಇತ್ತು. ಅಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅವರ ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಂಡನು. ಯಾಕೆ ಅಂತಂದರೆ ನೋಡ್ರಿ, ಆಸ್ತಿ ಮತ್ತು ಸಂಪತ್ತು ಮುಟ್ಟುಗೋಲು ಅಥವಾ ಕಬಳಿಕೆ ಯಾಕೆ ಮಾಡ್ದ ಅಂತಂದ್ರೆ, ಅತಿಯಾದ ಒಂದು ಹಣ ಏನು ಮಾಡ್ತದ, ದಂಗೆಗೆ ಪ್ರಚೋದನೆ ನೀಡ್ತದ. ಅದು ಸುಲ್ತಾನ ಅಭಿಪ್ರಾಯ. ಒಂದು ವೇಳೆ ಮನುಷ್ಯನ ಹತ್ರ ದುಡ್ಡು ಹೆಚ್ಚಾಯ್ತು ಅಂತ ತಿಳ್ಕೊರಿ, ಏನಾಗ್ತದ, ವಿಚಾರಗಳು ಜಾಸ್ತಿ ಆಯ್ತಾವೆ, ಕೆಟ್ಟ ವಿಚಾರ ಜಾಸ್ತಿ ಬರ್ತಾವೆ. ಅವ್ರ ಹತ್ರ ದುಡ್ಡು, ಸಂಪತ್ತು, ಆಸ್ತಿ ಹೆಚ್ಚಾಗಿ ನನ್ನ ವಿರುದ್ಧ ತಿರುಗಿ ಬೀಳಲ್ಲ ಅಂತ ಏನು ಗ್ಯಾರಂಟಿ? ಹೀಗಾಗಿ ಅವರ ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಸಾಮ್ರಾಜ್ಯದಲ್ಲಿ ಮದ್ಯಪಾನ ಮತ್ತು ಜೂಜಾಟವನ್ನು ನಿಷೇಧಗೊಳಿಸಿರ್ತಕ್ಕಂಥದ್ದು. ಇದು ಆ್ಯಕ್ಚುಲಿ ವಿಲ್ಲದಾಗಿದೆಲ್ಲ, ಜೂಜಾಟವನ್ನು ಅಂತ ಹಾಕೋಬೇಕು. ಮದ್ಯಪಾನ ಮತ್ತು ಜೂಜಾಟವನ್ನು ನಿಷೇಧಿಸಿದ. ಅಲ್ಲದೆ ತಾನು ಕೂಡ ಮದ್ಯಪಾನ ಮಾಡೋದನ್ನು ಬಿಟ್ಬಿಟ್ಟ, ಜೂಜಾಟ ಆಡೋದು ಕೂಡ ನಿಲ್ಲಿಸ್ಬಿಟ್ಟಿದ್ದ. ಅಷ್ಟರ ಮಟ್ಟಿಗೆ ಖಡಾಖಂಡಿತವನ್ನಪ್ಪ ಅಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು, ದಕ್ಷ ಮತ್ತು ಬಲಿಷ್ಠವಾದ ಗೂಢಾಚಾರ ಪದ್ಧತಿಯ ಸಂಘಟನೆ ಮಾಡಿರ್ತಕ್ಕಂಥದ್ದು. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಾಗ ಹೆಂಗಿತ್ತು ಒಂದು ಗೂಢಾಚಾರ ಪದ್ಧತಿ ಅಂದರೆ, ಸುತ್ತಮುತ್ತ ಯಾರು ಇರ್ದಿದ್ರೂ ಕೂಡ ಜನ ಮಾತಾಡಕ್ಕೆ ಭಯ ಪಡ್ತಾ ಇದ್ರು ಅಂತ ಅರ್ಥ. ಒಂದು ವೇಳೆ ಸಪೋಸ್ ನಾನು ನನ್ನ ಗೆಳೆಯ ಮಾತಾಡಬೇಕಾಗಿತ್ತಂದ್ರೆ ಸುತ್ತಮುತ್ತ 10 ಸಲ ತಿರುಗಿ ಮಾತಾಡಬೇಕಿತ್ತು. ಅಷ್ಟೊಂದು ಬಲಿಷ್ಠ, ಅಷ್ಟೊಂದು ದಕ್ಷವಾಗಿತ್ತು ಗೂಢಾಚಾರ ಪದ್ಧತಿಯ ಸಂಘಟನೆ. ಒಂದು ವೇಳೆ ಸಪೋಸ್ ಏನೇ ಮಾತಾಡಿದ್ರು ಕೂಡ ವಿತಿನ್ 24 ಅವರ್ಸ್ ಒಳಗಡೆ ಏನಪ್ಪ ಅಂದರೆ ಅವ್ರು ಏನು ಮಾತಾಡಿದ್ರಂತಕ್ಕಂಥ ಮಾಹಿತಿ ಸುಲ್ತಾನಿಗೆ ಹೋಗಿ ತಲುಪ್ತಾ ಇತ್ತು. ಅಷ್ಟೊಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಗೂಢಾಚಾರ ಪದ್ಧತಿ ಹೊಂದಿದ್ದ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟು, ಉಲೇಮರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಕೂಡ ತಡೆಗಟ್ಟಿದ್ದ. ಇದು ಮುಂದಾಗ್ತಕ್ಕಂತಹ ಒಂದು ತೊಂದರೆಯನ್ನು ತಡೆಗಟ್ಟುವ ಸಲುವಾಗಿ. ನೋಡಿ ಫ್ರೆಂಡ್ಸ್, ಇಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆ ಅಂತ ಬಂದಾಗ ದಂಗೆಗಳನ್ನು ತಡೆಗಟ್ಟಲು ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧವನ್ನು ನಿರ್ಬಂಧಿಸಿದ. ಆ ಅಧಿಕಾರಿಗಳು ಮತ್ತು ಸರದಾರರು ಗುಪ್ತ ಸಭೆ ಮತ್ತು ಔತಣ ಕೂಟವನ್ನು ಸೇರಬಾರ್ದು ಅಂತ ನಿಷೇಧ ಹೇಳಿದ್ದ. ಅಲ್ಲದೆ ಅವ್ರ ಮೇಲೆ ನಿಗಾ ವಹಿಸುವ ಸಲುವಾಗಿ ಒಂದು ಗುಪ್ತಚರವನ್ನು ಕೂಡ ನೇಮಕ ಮಾಡಿದ್ದ. ಅವರ ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಂಡ. ಅಲ್ಲದೆ ತನ್ನ ಸಾಮ್ರಾಜ್ಯದಲ್ಲಿ ಮದ್ಯಪಾನ ಮತ್ತು ಜೂಜಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿದಲ್ಲದೆ ತಾನು ಕೂಡ ಮದ್ಯಪಾನ ಏನಪ್ಪ ಅಂದರೆ
ಬಿಟ್ಬಿಟ್ಟು ಜೂಜಾಟವನ್ನು ನಿಲ್ಲಿಸಿದ ಅಂತ ಅರ್ಥ. ದಿ ಮೋಸ್ಟ್ ಇಂಪಾರ್ಟೆಂಟ್ ದಕ್ಷ ಮತ್ತು ಬಲಿಷ್ಠವಾಗಿರ್ತಕ್ಕಂಥ ಗೂಢಚಾರ ಪದ್ಧತಿಯನ್ನು ಸಂಘಟಿಸಿರ್ತಕ್ಕಂಥದ್ದು ನಾ ಈಗಾಗಲೇ ಹೇಳಿದೆ. ಹೆಂಗಿತ್ತು ಅಂದ್ರೆ ಸುತ್ತಮುತ್ತ ಯಾರು ಇರಲಿಲ್ಲ ಅಂದರೂ ಕೂಡ ಮಾತಾಡ್ಲಿಕ್ಕೆ ಜನ ಭಯ ಪಡ್ತಾ ಇದ್ರು. ಯಾರ ಇದ್ರಂತೂ ಮಾತು ಬೇರೆ, ಬಟ್ ಯಾರು ಇಲ್ಲ ಅಂದರೂ ಕೂಡ ಜನ ಭಯ ಪಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಗೂಢಾಚಾರ ಪದ್ಧತಿ ಬಲಿಷ್ಠವಾಗಿತ್ತು. ನೆಕ್ಸ್ಟ್ ಉಲೇಮರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದನ್ನು ಕೂಡ ಇವನು ತಡೆಗಟ್ಟಿದ್ದ. ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಂತ ಕರಿಬಹುದಾಗಿರ್ತಕ್ಕಂಥದ್ದು ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಬರೋಣ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಪಟ್ಟಿ ಮಾಡಿ ಅಂತ. ನೋಡಿ, ನಿಮಗಾಗಲೇ ಗೊತ್ತು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಒಂದು ಪರ್ಸನಾಲಿಟೀಸ್. ಇದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ಹಾಗಾದ್ರೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂತಹ ತತ್ವಗಳು ಯಾವುವು ಅಂತ ನೋಡ್ಕೊಂಬರೋಣ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ರಾಮಾನುಜಾಚಾರ್ಯರು 1017ರಲ್ಲಿ ಚೆನ್ನೈ ಸಮೀಪ ಶ್ರೀ ಪೆರಂಬೂರ್ನಲ್ಲಿ ಜನಿಸಿರ್ತಕ್ಕಂಥದ್ದು. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ ಆಗಿರ್ತಕ್ಕಂಥದ್ದು. ಇವ್ರ ಗುರು ಏನಪ್ಪ ಅಂದರೆ ಯಾದವ್ ಪ್ರಕಾಶ್ ಅಂತಕ್ಕಂಥದ್ದು ನೀವೆಲ್ಲ ಕೇಳಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ತತ್ವಗಳನ್ನು ನೀವು ತಿಳಿಸ್ಬೇಕಂತಕ್ಕಂಥದ್ದು. ಇದಕ್ಕೆ ಹೆಂಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಬೇಕು ನೀವಾಗಲೇ ಹೇಳ್ತೀರಿ. ನೀವು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಅಂತ ಹೇಳ್ತೀರಿ. ಅದನ್ನೇ ಸ್ವಲ್ಪ ಏನಪ್ಪ ಅಂದರೆ ಡಿಫ್ರೆಂಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ರಿ. ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ರಾಮಾನುಜಾಚಾರ್ಯರು ತಮ್ಮ ಬೋಧನೆಗಳಲ್ಲಿ ಅನೇಕ ತತ್ವಗಳನ್ನು ಪ್ರತಿಪಾದಿಸಿದ್ದು ಅವುಗಳನ್ನು ತಿಳಿಸುವುದಾದರೆ ಅಂತ ಹಾಕೊಂಡ್ಬಿಡ್ಬೇಕು. ತಮ್ಮ ಬೋಧನೆಯಲ್ಲಿ ಅನೇಕ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅವರು. ಹಾಗಾದರೆ ಆ ಒಂದು ತತ್ವಗಳ ಬಗ್ಗೆ ಕುರಿತು ತಿಳಿಸ್ಬೇಕಾಗಿತ್ತು ಅಂತಂದ್ರೆ ನೋಡ್ಕೊಂಬರೋಣ. ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಇವರ ಪ್ರಕಾರ ದೇವರು ಇದ್ದಾನೆ ಮತ್ತು ಪ್ರಪಂಚ ಸತ್ಯ. ದೇವರಿರೋದು ಸತ್ಯ, ಪ್ರಪಂಚ ಇರೋದು ಕೂಡ ಸತ್ಯ. ಅಲ್ಲದೆ ಪರಮಾತ್ಮನು ಸತ್ಯ, ಸ್ವತಂತ್ರ ಮತ್ತು ಶಾಶ್ವತ ಎಂದು ಪ್ರತಿಪಾದಿಸಿರ್ತಕ್ಕಂಥದ್ದು. ಪರಮಾತ್ಮ ದೇವ್ರ ಹೆಂಗಾರ ಇರೋದು ಸತ್ಯ, ಅವರು ಸ್ವತಂತ್ರವಾಗಿರ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿ ಇದ್ದಿರ್ತಕ್ಕಂಥದ್ದು ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ನಮ್ಮ ಒಂದು ಆತ್ಮ ಅಂದರೆ ಚಿತ್, ಆತ್ಮ ಅಥವಾ ಚಿತ್ ಏನಿದೆಲ್ಲ, ನಮ್ಮ ಒಂದು ಆತ್ಮ ಅಥವಾ ಚಿತ್ ಮತ್ತು ಪ್ರಪಂಚ ಅಥವಾ ಅಚಿತ್ ಇದು ದೇವರ ಅಧೀನದಾಗ ಇದ್ದಿರ್ತಕ್ಕಂಥದ್ದು. ಪರಮಾತ್ಮನಿಲ್ಲದ ಆತ್ಮಕ್ಕೆ ಸ್ವತಂತ್ರ ಅಸ್ತಿತ್ವನೇ ಇಲ್ಲ ಅಂತಕ್ಕಂಥ ಮಾತನ್ನು ಇವರು ಹೇಳಿರ್ತಕ್ಕಂಥದ್ದು. ಮೋಕ್ಷಕ್ಕೆ ಒಂದೇ ಒಂದು ಮಾರ್ಗ ಅದ, ಅದುವೇ ಭಕ್ತಿ ಮಾರ್ಗ, ಅದುವೇ ಪ್ರಧಾನವಾಗಿರ್ತಕ್ಕಂಥದ್ದು. ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನವೆಂದು ಪ್ರತಿಪಾದಿಸಿರ್ತಕ್ಕಂಥದ್ದು. ಈ ಒಂದು ರಾಮಾನುಜಾಚಾರ್ಯರ ಭಕ್ತಿ ಮಾರ್ಗದಲ್ಲಿ 2 ಅಂಶ ಕಾಣ್ತೀವಿ. ಒಂದು ಪ್ರಪತ್ತಿ, ಎರಡನೇದು ಆಚಾರಾಭಿಮಾನ ಅಂತಕ್ಕಂಥದ್ದು ಕರಿತಕ್ಕಂಥದ್ದು. ಒಂದು ಪ್ರಪತ್ತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗ್ತಕ್ಕಂಥದ್ದು. ಎರಡನೇದು ಆಚಾರಾಭಿಮಾನ ಅಂತಂದರೆ ಗುರುವಿಗೆ ಶರಣಾಗ್ತಕ್ಕಂಥದ್ದು. ನೋಡ್ರಿ, ರಾಮಾನುಜಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ತತ್ವಗಳು ಪಟ್ಟಿ ಮಾಡಿ ಅಂತಂದಾಗ ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕು. ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ರಾಮಾನುಜಾಚಾರ್ಯರು ತಮ್ಮದೇ ಆಗಿರ್ತಕ್ಕಂತಹ ಬೋಧನೆಗಳಲ್ಲಿ ಅನೇಕ ತತ್ವಗಳನ್ನು ಪ್ರತಿಪಾದಿಸಿದ್ದಾರೆ. ಅವುಗಳನ್ನು ಕುರಿತು ತಿಳಿಸುವುದಾದ್ರಂತ ಹಾಕೊಂಡು ಪಾಯಿಂಟ್ ನಂಬರ್ 1, ಅವರ ಪ್ರಕಾರ ದೇವರು ಇದ್ದಾನೆ ಮತ್ತು ಪ್ರಪಂಚ ಸತ್ಯವಾಗಿದೆ. ಅಲ್ಲದೆ ಪರಮಾತ್ಮನು ಹೆಂಗನ ಸತ್ಯ, ಸ್ವತಂತ್ರ ಮತ್ತು ಶಾಶ್ವತ ಅಂತ ಪ್ರತಿಪಾದಿಸಿರ್ತಕ್ಕಂಥದ್ದು. ನಮ್ಮ ಆತ್ಮ ಮತ್ತು ಪ್ರಪಂಚ ಅಥವಾ ಚಿತ್ ಮತ್ತು ಅಚಿತ್ ಇವು ದೇವರ ಅಧೀನವಾಗಿರ್ತಕ್ಕಂಥದ್ದು. ಪರಮಾತ್ಮನಿಲ್ಲದಿರುವಂತಹ ಆತ್ಮಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನ ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಇವರು ಭಕ್ತಿ ಮಾರ್ಗದಲ್ಲಿ 2 ಅಂಶ ಹೇಳಿದ್ದಾರೆ. ಒಂದು ಪ್ರಪತ್ತಿ, ಎರಡನೇದು ಆಚಾರಾಭಿಮಾನ. ಪ್ರಪತ್ತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗು, ಆಚಾರಾಭಿಮಾನ ಅಂತಂದರೆ ಗುರುವಿಗೆ ಶರಣಾಗು ಅಂತ ಅರ್ಥ. ಹೀಗೆ ಕನ್ಕ್ಲೂಸ್ ಹೆಂಗೆ ಮಾಡಬೇಕಂದ್ರೆ, ಹೀಗೆ ರಾಮಾನುಜಾಚಾರ್ಯರು ಜನನದ ಭೇದವಿಲ್ಲದೆ ಎಲ್ಲ ವರ್ಗದ ಜನರಿಗೆ ಅಥವಾ ಎಲ್ಲ ವರ್ಗದ ಭಕ್ತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದರು. ಇಷ್ಟು ರಾಮಾನುಜಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಬೋಧನಾ ತತ್ವಗಳು ಈ ರೀತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಉಂಟಾದ ಪರಿಣಾಮಗಳು ಏನು ವಿವರಿಸಿ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ. ಇದಕ್ಕೆ ಇಂಗ್ಲೀಷ್ ಬಗ್ಗೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಭಾರತಕ್ಕೆ ತಕ್ಕಡಿ ಹಿಡಿದು ವ್ಯಾಪಾರಕ್ಕೆಂದು ಬಂದ ಇಂಗ್ಲೀಷರು ಭಾರತೀಯ ಶಿಕ್ಷಣದ ಮೇಲೆ ತಮ್ಮದೇ ಆದ ಪ್ರಭಾವ ಬೀರಿದ್ದು ಅದನ್ನು ಕುರಿತು ನೋಡುವುದಾದರೆ ಅಂತ ಬರೀಬೇಕು ನೀವು. ಪಾಯಿಂಟ್ ನಂಬರ್ 1 ಏನು, 1813ರಲ್ಲಿ ಯಾವಾಗ 1813ರಲ್ಲಿ ಬ್ರಿಟನ್ ಸಂಸತ್ತು
ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸುವುದರೊಂದಿಗೆ ಶಿಕ್ಷಣದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಗೊಂಡಿತ್ತು. ನಾ ಈಗಲೇ ಹೇಳಿದ್ದೆ ಕಳೆದ ಸೆಷನಲ್ಲಿ 1793ರಲ್ಲಿ ಪ್ರಥಮ ಚಾರ್ಟರ್ ಕಾಯ್ದೆ, 1813 ಎರಡನೇ ಚಾರ್ಟರ್ ಕಾಯ್ದೆ, 1833 ಮೂರನೇ ಚಾರ್ಟರ್ ಕಾಯ್ದೆ, 1853 ಕೊನೆಯ ಚಾರ್ಟರ್ ಕಾಯ್ದೆ. ಪ್ರತಿ 20 ವರ್ಷಕ್ಕೊಂದ್ಸಲ ಚಾರ್ಟರ್ ಕಾಯ್ದೆ ಬರ್ತಾವ ಅಂತ ನಾನು ಅಬ್ಜೆಕ್ಟಿವ್ ಟೈಪ್ ಕ್ಲಾಸಸ್ ಬಂದಾಗ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ 1813 ಬಂದಿರತಕ್ಕಂಥದ್ದು ಎರಡನೇ ಚಾರ್ಟರ್ ಕಾಯ್ದೆ. ಈ ಎರಡನೇ ಚಾರ್ಟರ್ ಕಾಯ್ದೆ ಏನಪ್ಪ ಅಂದರೆ ಬ್ರಿಟನ್ ಸಂಸತ್ ಏನು ಮಾಡ್ತು, ಅಂಗೀಕರಿಸುವುದರೊಂದಿಗೆ ಶಿಕ್ಷಣದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿರತಕ್ಕಂಥದ್ದು. ಹೆಂಗೆ ಸರ್? ಈ ಶಾಸನ ಭಾರತದಲ್ಲಿನ ಶಿಕ್ಷಣ ಅಭಿವೃದ್ಧಿಗೆ ವಾರ್ಷಿಕವಾಗಿ 1,00,000 ರೂಪಾಯಿ ಒದಗಿಸಿತು. ಒಂದು ವರ್ಷಕ್ಕೆ 1,00,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ದುರಾದೃಷ್ಟವಶಾತ್ ಏನಾಯಿತು, ಕಂಪನಿಯ ಪೌರಾತ್ಯರು ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಮಧ್ಯದ ಭಿನ್ನಾಭಿಪ್ರಾಯದಿಂದಾಗಿ ಅನೇಕ ವರ್ಷಗಳವರೆಗೆ ಈ ಹಣ ಖರ್ಚು ಮಾಡಲೇ ಇಲ್ಲ. ನೋಡ್ರಿ, 1,00,000 ಕೊಟ್ಟಿದ್ರು, ಒಂದು ವರ್ಷಕ್ಕೆ ಏನಪ್ಪ ಅಂದರೆ 1,00,000 ಕೊಟ್ಟಿದ್ರು. ಆದ್ರೆ ಕೆಲವೊಂದಿಷ್ಟು ಪೌರತ್ಯರು ಏನಪ್ಪ ಅಂದರೆ ನಮ್ಮ ಭಾರತೀಯ ಒಂದು ಶಿಕ್ಷಣ ಪದ್ಧತಿ ಬೇಕು, ವೇದ ಅಧ್ಯಯನಗಳು ಉಪನಿಷತ್ತುಗಳು ಬೇಕು, ಧರ್ಮ ಅಧ್ಯಯನ ಬೇಕು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇಂಗ್ಲೀಷ್ ಶಿಕ್ಷಣದ ಬೆಂಬಲಿಗರು ಏನು ಮಾಡಿದ್ರು, ಇಂಗ್ಲೀಷ್ ಶಿಕ್ಷಣ ವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಅದು ಕೊಡಬೇಕು ಅಂತ ಏನಪ್ಪ ಅಂದರೆ ಹೇಳ್ತಾ ಬಂದರು. ಹೀಗೆ ಪೌರಾತ್ಯರು ಮತ್ತು ಇಂಗ್ಲೀಷ್ ಶಿಕ್ಷಣ ಬೆಂಬಲಿಗರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಯಿತು. ಅನೇಕ ವರ್ಷಗಳವರೆಗೆ ಈ ಭಿನ್ನಾಭಿಪ್ರಾಯದಿಂದಾಗಿ ಈ ಹಣವನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಈ ವಿವಾದ ಎಲ್ಲಿವರೆಗೂ ಮುಂದುವರಿತು ಸರ್? 1835ವರೆಗೆ ಮುಂದುವರೆದಿರ್ತಕ್ಕಂಥದ್ದು. ಈ ಒಂದು ವಿವಾದ ಬಗೆಹರಕ್ಕೆ ಕಾಣ್ತಾ ಇಲ್ಲ ಅಂತ ತಿಳ್ಕೊಂಡು ಏನಪ್ಪ ಅಂದರೆ ಅಂದಿನ ಒಂದು ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನು ಮಾಡ್ತಾರೆ, ಮೆಕಾಲೆಯನ್ನು ನೇಮಕ ಮಾಡ್ತಾರೆ. ನೋಡಪ್ಪ, ಇದಕ್ಕೆ ಏನಾದರೂ ಪರಿಹಾರ ಮಾಡು ಅಂತ ಹೇಳ್ತಾರೆ. ಆಗ ಈ ಮೆಕಾಲೆ ಏನು ಮಾಡ್ತಾರಪ್ಪ ಅಂದರೆ ಏನಪ್ಪ ಅಂದ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಅಧ್ಯಯನ ಮಾಡೋದ್ರ ಮೂಲಕ 1835ರಲ್ಲಿ ಒಂದು ಏನಪ್ಪ ಅಂದರೆ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿ ಹೆಂಗಾಗಿರ್ತದಪ್ಪ ಅಂದ್ರೆ ಇಂಗ್ಲೀಷ್ ಶಿಕ್ಷಣದ ಬೆಂಬಲಿಗರ ಅಭಿಪ್ರಾಯವನ್ನು ಬೆಂಬಲಿಸಿರ್ತಕ್ಕಂಥದ್ದು. ಆಬ್ವಿಯಸ್ಲಿ ಮೆಕಾಲೆ ಅಂತಂದರೆ ಇಂಗ್ಲೀಷ್ ಅಂದರೆ ಮೆಕಾಲೆ ಎಲ್ಲೋ ಒಂದು ಕಡೆ ಹೇಳಿರ್ತಾನೆ. ಮೆಕಾಲೆಯು ಇಂಗ್ಲೀಷ್ ಶಿಕ್ಷಣದ ದೃಢ ಬೆಂಬಲಿಗನಾಗಿದ್ದು ಪೌರತ್ಯ ಕಲಿಕೆಯು ಪಾಶ್ಚಾತ್ಯ ಕಲಿಕೆಗಿಂತ ತೀರಾ ಕಳಪೆ ಆಗಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನು, ಭಾರತೀಯ ಶಿಕ್ಷಣ ಬ್ರಿಟಿಷ್ ಶಿಕ್ಷಣಕ್ಕಿಂತ ಬಹಳಷ್ಟು ಕಳಪೆ ಆಗಿರ್ತಕ್ಕಂಥದ್ದು. ಅವ ಹೇಳ್ತಾನೇನಪ್ಪ ಅಂತಂದರೆ ಮೆಕಾಲೆ ಒಂದು ಕಡೆ ಹೇಳ್ತಾನೆ ಏನಂತ, ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರಾತ್ಯ ಸಾಹಿತ್ಯ ಸೇರಿದ್ರೂ ಕೂಡ ಯುರೋಪಿನ ಉತ್ತಮ ಗ್ರಂಥಾಲಯದ ಕಪಾಟೊಂದರ ಗ್ರಂಥಗಳಿಗೆ ಸಮವಾಗುವುದಿಲ್ಲ. ಅಷ್ಟೊಂದು ಇಂಗ್ಲೀಷ್ ಅಭಿಮಾನಿ, ಅಷ್ಟೊಂದು ಇಂಗ್ಲೀಷ್ ಬಗ್ಗೆ ಏನಪ್ಪ ಅಂದರೆ ಆಸಕ್ತಿ, ಇಂಗ್ಲೀಷ್ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ವ್ಯಕ್ತಿ ಲಾರ್ಡ್ ಮೆಕಾಲೆ. ಸೊ ಹೀಗಾಗಿ ಆಬ್ವಿಯಸ್ಲಿ ಏನು ಹೇಳ್ತಾನೆ, ಈ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಬೆಂಬಲಿಸ್ತಕ್ಕಂಥವ್ರ ಅಭಿಪ್ರಾಯವನ್ನು ಬೆಂಬಲಿಸಿದ. ಇದು ಆದಮೇಲೆ ಮುಂದೆ 1854ರಲ್ಲಿ ಸರ್ ಚಾರ್ಲ್ಸ್ ಸೂಡ್ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಾಗ ಮತ್ತೊಂದು ಸಮಿತಿ ರಚನೆ ಆಗ್ತದೆ. ಆ ಸಮಿತಿ ಏನಪ್ಪ ಅಂದರೆ ಒಂದು ವರದಿಯನ್ನು ಸಿದ್ಧಪಡಿಸ್ತದ. ಈ ಒಂದು ವರದಿಯನ್ನು ನಾವು ಭಾರತದಲ್ಲಿನ ಇಂಗ್ಲೀಷ್ ಶಿಕ್ಷಣದ ಮಹಾಸನ್ನದ್ದು ಅಥವಾ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಇರ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿರ್ತಕ್ಕಂಥ ಪಾಯಿಂಟ್ ಇಷ್ಟೇ, ಇಂಗ್ಲೀಷ್ ಶಿಕ್ಷಣದಿಂದ ಅಥವಾ ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಏನು ಪರಿಣಾಮ ಉಂಟಾಯಿತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದರೆ ಈಗಿರ್ತಕ್ಕಂಥ ಇಂಗ್ಲೀಷೆಲ್ಲ ಮತ್ತಿದು ಬ್ರಿಟಿಷ್ ಶಿಕ್ಷಣದಿಂದ ಬ್ರಿಟಿಷರು ಏನಪ್ಪ ಅಂದರೆ ಭಾರತಕ್ಕೆ ಬಂದು ಅವರೇನು ಶಿಕ್ಷಣ ವ್ಯವಸ್ಥೆ ಜಾರಿ ತಂದಿರಲ್ಲ, ಅದ್ರ ಸಲುವಾಗಿ ಏನು ಪರಿಣಾಮ ಆಯಿತು ಅಂತ ಕೇಳಿರ್ತಕ್ಕಂಥದ್ದು. ಇಷ್ಟು ಪಾಯಿಂಟ್ ಹಾಕೊಂಡ್ಬಿಟ್ರೆ ಸಾಕು ನೀವು. ನೆಕ್ಸ್ಟ್ ಪಾಯಿಂಟು, ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು ಯಾವುವು ಅಂತ ಪ್ರಶ್ನೆ. ನೋಡ್ರಿ, ನೀವು ಹಾಕ್ತೀರಿ ಬ್ರಹ್ಮ ಸಮಾಜ ಸ್ಥಾಪಕರು ಯಾರು, ರಾಜಾರಾಮ್ ಮೋಹನ್ ರಾಯ್ ಅಂತ ಹಾಕ್ತೀರಿ. ಒಂಚೂರು ಡಿಫ್ರೆಂಟ್ ಮಾಡಲಿ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಮತ್ತು ಭಾರತೀಯ ಪುನರುಜ್ಜೀವನದ ಧ್ರುವತಾರ ಎಂದು ಕರೆಯಲ್ಪಡುವ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಸ್ಥಾಪಿತವಾದ ಬ್ರಹ್ಮ ಸಮಾಜವು ಹೊಂದಿರತಕ್ಕಂಥ ಪ್ರಮುಖವಾದ ಅಂಶಗಳು ಪ್ರತಿಬಿಂಬಿಸುವುದಾದರೆ ಅಂತ ಇಂಟ್ರೊಡ್ಯೂಸ್ ಮಾಡಿ, ಅಥವಾ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಬ್ರಹ್ಮ ಸಮಾಜದಲ್ಲಿರ್ತಕ್ಕಂತಹ ಪ್ರಮುಖವಾದ ಅಂಶಗಳನ್ನು ನೋಡುವುದಾದರೆ ಅಂತ ಸ್ಟಾರ್ಟ್ ಮಾಡಬೇಕು. ಏನು ಹೇಳ್ತದೆ ಇದು? ಪಾಯಿಂಟ್ ನಂಬರ್ 1, ಇದು ಹಿಂದೂ ಸಮಾಜದ ಸುಧಾರಣೆಯ ಉದ್ದೇಶವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಹದಗೆಟ್ಟಿರ್ತಕ್ಕಂಥ ಹಿಂದೂ ಸಮಾಜವನ್ನು ಸುಧಾರಣೆ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದಾಗಿ ಇದು ಸ್ಥಾಪಿತವಾಗಿರ್ತಕ್ಕಂಥದ್ದು. ಇದು ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲಿ ಸತ್ಯವಿದೆ. ಇದು ಅತಿ ಅಲ್ಲ, ಪ್ರತಿ. ದಯವಿಟ್ಟು ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ರಿ. ನೋಡ್ರಿ, ಮತ್ತೊಮ್ಮೆ ಓದ್ತಾ ಇದ್ದೀನಿ. ಇದು ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲಿ ಸತ್ಯವಿದೆ, ಮೂರ್ತಿ ಪೂಜೆ ಮತ್ತು ಆಚರಣೆಗಳೆಲ್ಲ ಅರ್ಥಹೀನ ಮತ್ತು ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅಂತ ಬೋಧನೆ ಮಾಡ್ತಾರೆ. ದೇವರಷ್ಟು ಜನರ ಒಬ್ಬರೇ, ಸರಿನಾ? ಅಲ್ಲದೆ ಪ್ರತಿ ಧರ್ಮದಲ್ಲೂ ಸತ್ಯ ಇರ್ತಕ್ಕಂಥದ್ದು. ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಜೈನ ಇರಲಿ, ಬೌದ್ಧ ಇರಲಿ, ಪಾರ್ಸಿ ಇರಲಿ, ಯಾವುದೇ ಇರಲಿ, ಪ್ರತಿಯೊಂದು ಧರ್ಮದಲ್ಲಿ ಇದು ಅತಿ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಪ್ರತಿ.
ಇದು ಪ್ರತಿ ಸರಿನಾ. ಪ್ರತಿ ಧರ್ಮದಲ್ಲಿ ಸತ್ಯ ಇದ್ದಿರ್ತಕ್ಕಂಥದ್ದು. ಮೂರ್ತಿ ಪೂಜೆ ಮತ್ತು ಆಚರಣೆಗಳೆಲ್ಲ ಅರ್ಥಹೀನ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಮೀನಿಂಗ್ ಇಲ್ಲ, ಮೀನಿಂಗ್ಲೆಸ್ ಆಗಿರ್ತಕ್ಕಂಥ ಆಚರಣೆಗಳಿವು ಅಂತ. ಅಲ್ಲದೆ ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧ ಕೂಡ ಹೊಂದಿಲ್ಲ. ನಾವು ಸುಮ್ಮನೆ ಅವನ್ನು ಅಂಟಿಸ್ಕೊಂಡು ಬರ್ತಾ ಇದ್ದೀವಿ, ಅಂಟ್ಕೊಂಡು ಬರ್ತಾ ಇದ್ದಾವೆ ಅಷ್ಟೇ. ಬಟ್ ಈ ಸಾಮಾಜಿಕವಾಗಿರ್ತಕ್ಕಂಥ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಹೊಂದಿಲ್ಲ ಅಂತ ಬೋಧನೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಇದು ಏನು ಮಾಡ್ತಪ್ಪ ಬ್ರಹ್ಮ ಸಮಾಜ ಅಂತಂದರೆ ಸತಿ ಪದ್ಧತಿ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಪರದಾ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಮಾದಕ ವಸ್ತುಗಳ ಸೇವನೆ ವಿರುದ್ಧ ಒಂದು ಧರ್ಮ ಯುದ್ಧನೇ ಏರ್ಪಡಿಸಿರ್ತಕ್ಕಂಥದ್ದು. ಸತಿ ಪದ್ಧತಿ ಬೇಡ ಅಂತ ಹೇಳ್ತು, ಬಾಲ್ಯ ವಿವಾಹ ಬೇಡ ಅಂತ ಹೇಳ್ತು, ಜಾತಿ ಪದ್ಧತಿ ಬೇಡ ಅಂತ ಹೇಳ್ತು, ಪರದಾ ಪದ್ಧತಿ ಬೇಡ ಅಂತ ಹೇಳ್ತು, ಅಸ್ಪೃಶ್ಯತೆ ಆಚರಣೆ ಬೇಡ ಅಂತ ಹೇಳ್ತು, ಮಾದಕ ವಸ್ತುಗಳ ಸೇವನೆ ಮಾಡಬಾರ್ದು ಅಂತ ಹೇಳ್ತು. ಹೀಗೆ ಇವುಗಳ ವಿರುದ್ಧ ಧರ್ಮ ಯುದ್ಧನೇ ಮಾಡಿರ್ತಕ್ಕಂಥದ್ದು. ಹಾಗೆ ಅದಕ್ಕೆ ಪ್ರೋತ್ಸಾಹ ಕೊಡ್ತು ಸರ್ ಇದು ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು, ವಿಧವಾ ಮರು ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು, ಸ್ತ್ರೀಯರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಅನೇಕ ಧನಾತ್ಮಕ ಅಂಶಗಳಿಗೆ ಇದು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಸಮಾಜ ಮತ್ತು ಧರ್ಮದ ಸುಧಾರಣೆಗೆ ಇದು ಪ್ರಾಥಮಿಕ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಫ್ರೆಂಡ್ಸ್, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಬ್ರಹ್ಮ ಸಮಾಜ ಸ್ಥಾಪನೆ ಆಗಿರ್ತಕ್ಕಂಥದ್ದು ರಾಜಾರಾಮ್ ಮೋಹನ್ ರಾವ್ ಅವರಿಂದ. ಇದರ ಮೂಲ ಉದ್ದೇಶ ಏನಾಗಿತ್ತು? ಹಿಂದೂ ಸಮಾಜ ಸುಧಾರಣೆ ಮಾಡಬೇಕಂತ ಇತ್ತು. ಇದು ಏನು ಬೋಧನೆ ಮಾಡ್ತದ? ದೇವರು ಒಬ್ಬರೇ ಹರ, ಪ್ರತಿಯೊಂದು ಧರ್ಮದಾಗ ಸತ್ಯ ಅದ, ಮೂರ್ತಿ ಪೂಜೆ ಮತ್ತು ಆಚರಣೆಗಳೆಲ್ಲ ಅರ್ಥಹೀನವಾಗಿರ್ತಕ್ಕಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ. ಬದಲಾಗಿ ಈ ಸಮಾಜದಾಗಿರ್ತಕ್ಕಂಥ ಸತಿ ಪದ್ಧತಿ ಆಗಿರ್ಬೋದು, ಜಾತಿ ಪದ್ಧತಿ, ಪರದಾ ಪದ್ಧತಿ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ, ಮಾದಕ ವಸ್ತುಗಳ ಸೇವನೆ ಇದೇನು ಮಾಡಬೇಕು? ನಾಶ ಆಗಬೇಕು, ಇಲ್ಲದಂಗೆ ಆಗಬೇಕು, ಇವೆಲ್ಲವನ್ನು ನಶಿಸಬೇಕು. ಅದ್ರ ಏನಪ್ಪ ಅಂದರೆ ನಶಿಸಿದ ಮೇಲೆ ಅಂತರ್ಜಾತಿ ವಿವಾಹಗಳು, ವಿಧವಾ ಮರು ವಿವಾಹಗಳು, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ದೊರೆಯಬೇಕು ಅಂತಕ್ಕಂಥ ಅಂಶದಲ್ಲಿ ಹೇಳಿರ್ತಕ್ಕಂಥದ್ದು. ಹೀಗೆ ಒಟ್ಟಾರೆಯಾಗಿ ಸಮಾಜ ಮತ್ತು ಧರ್ಮದ ಸುಧಾರಣೆಗೆ ಇದು ಪ್ರಾಥಮಿಕ ಉದ್ದೇಶವನ್ನು ಹೊಂದಿತ್ತು. ಯಾವುದು? ಬ್ರಹ್ಮ ಸಮಾಜ ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಂಬರೋಣ. 1857 ದಂಗೆಗೆ ವಿಫಲ ಆಯಿತು. ಯಾಕೆ ವಿಫಲ ಆಯಿತು? ಅದಕ್ಕೆ ಕಾರಣಗಳೇನು ನೋಡ್ರಿ. ನಾವು ಅದಕ್ಕೆ ಏನಂತ ಕರಿತೀವಿ? ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯಲ್ಪಡುವ 1857 ದಂಗೆಯು ಮಾಡಿದ್ದು 1857 ದಂಗೆಯು ಅಂದುಕೊಂಡಷ್ಟು ಯಶಸ್ಸು ಕಾಣದೆ ವಿಫಲವಾಯಿತು. ಹಾಗಾದರೆ ವಿಫಲ ಆಗಲ ಕಾರಣಗಳೇನು? ಪಾಯಿಂಟ್ ನಂಬರ್ 1, ಈ ದಂಗೆಯು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಪಾಯಿಂಟ್ ನಂಬರ್ 1 ಏನು? ಈ ದಂಗೆ ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಎರಡನೇ ಪಾಯಿಂಟ್ ಏನು? ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ ಅಂತ ಇರಲಿಲ್ಲ. ಕೇವಲ ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಮೂರನೇ ಪಾಯಿಂಟು, ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ಮೇನ್ ಅದು ಆಬ್ಜೆಕ್ಟ್ ಎಲ್ಲರೂ ಒಂದೇ ಆಗಿರಬೇಕು. ಆಬ್ಜೆಕ್ಟ್ ಒಂದಾಗಿದ್ದಾಗ ಮಾತ್ರ ಅದು ಯಶಸ್ಸು ಕಾಣಕ್ಕೆ ಸಾಧ್ಯ. ಹೀಗಾಗಿ ದಂಗೆಕೋರರಲ್ಲಿ ಸಮಾನವಾಗಿರ್ತಕ್ಕಂತಹ ಏನಪ್ಪ ಅಂದರೆ ಉದ್ದೇಶ ಇರದೇ ಇರತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟು, ಅನೇಕ ಭಾರತೀಯ ದೊರೆಗಳು ಮತ್ತು ಶ್ರೀಮಂತರು, ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾಗಿತ್ತು ಅಂದ್ರೆ ರಜಪೂತರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಬಂಗಾಳಿಗಳಾಗಿರ್ಬೋದು, ಹೈದರಾಬಾದ್ ನಿಜಾಮ, ಪಟಿಯಾಲದ ನವಾಬ, ಕಾಶ್ಮೀರದ ಮಹಾರಾಜ, ಇವರೆಲ್ಲ ಏನು ಮಾಡಿದ್ರು? ಬ್ರಿಟಿಷರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಇವ್ರ ಜೊತೆ ದೊಡ್ಡ ದೊಡ್ಡ ಜಮೀನ್ದಾರರು, ವ್ಯಾಪಾರಸ್ಥರು ಮತ್ತು ಲೇವಾದೇವಿದಾರರು ಕೂಡ ಬ್ರಿಟಿಷರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಶಾರ್ಟ್ ಆಗಿ ಹೆಂಗೆ ಹೇಳಬೇಕು? ಅನೇಕ ಭಾರತೀಯ ದೊರೆಗಳು ಮತ್ತು ಶ್ರೀಮಂತರು ಬ್ರಿಟಿಷರನ್ನು ಬೆಂಬಲಿಸಿರ್ತಕ್ಕಂಥದ್ದು. ಇಲ್ಲಿ ದೊರೆಗಳು ಅಂತ ಬಂದಾಗ ನೀವೇನು ಹಾಕಬೇಕಾಗ್ತದ? ರಜಪೂತರು, ಸಿಖ್ಖರು, ಬಂಗಾಳಿಗಳು, ಹೈದರಾಬಾದ್ ನಿಜಾಮ, ಪಟಿಯಾಲದ ನವಾಬ, ಕಾಶ್ಮೀರದ ಮಹಾರಾಜ, ಅಲ್ಲದೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಜಮೀನ್ದಾರರು, ವ್ಯಾಪಾರಸ್ಥರು ಮತ್ತು ಲೇವಾದೇವಿದಾರರು ಏನು ಮಾಡಿದ್ರು? ಬ್ರಿಟಿಷರಿಗೆ ಒಂದು ಸಪೋರ್ಟನ್ನು, ಬೆಂಬಲನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ನಮ್ಮ ದಂಗೆಕೋರರಲ್ಲಿ ಸರಿಯಾದ ನಾಯಕತ್ವ ಇರಲಿಲ್ಲ. ಲೀಡರ್ಶಿಪ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಎಲ್ಲೋ ಒಂದು ಕಡೆ ಟಿಪ್ಪು ಸುಲ್ತಾನ್ ಏನಂತಂದರೆ, ಒಂದು 100 ನಾಯಿಗಳ ಹಿಂಡು ಒಂದು ಸಿಂಹದ ನಾಯಕತ್ವದಲ್ಲಿ ಹೊಂಟಿತ್ತು ಅಂತಂದ್ರೆ ಎಲ್ಲ ನಾಯಿಗಳು ಸಿಂಹದಂತೆಯೇ ವರ್ತಿಸುತ್ತವೆ. ನೋಡ್ರಿ, 100 ನಾಯಿಗಳ ಹಿಂಡು ಒಂದು ಸಿಂಹದ ನಾಯಕತ್ವದಲ್ಲಿ ಮುನ್ನಡೀತಾ ಇತ್ತು ಅಂತಂದರೆ ಆ ಇರ್ತಕ್ಕಂಥ 100 ನಾಯಿಗಳು ಸಿಂಹದಂತೆಯೇ ವರ್ತಿಸುತ್ತವೆ. ಅದೇ 100 ಸಿಂಹಗಳ ಹಿಂಡು ಒಂದು ನಾಯಿಯ ನಾಯಕತ್ವದಲ್ಲಿ ಮುನ್ನಡೆದರೆ ಎಲ್ಲ ಸಿಂಹಗಳು ನಾಯಿಯಂತೆ ವರ್ತಿಸ್ತಕ್ಕಂಥದ್ದು. ಅರ್ಥ ಏನು? ಒಬ್ಬ ಲೀಡರ್ ಹೆಂಗಿರ್ತಾನೋ ಹಾಗೆ ಆ ಒಂದು ಗುಂಪು ಇರ್ತಕ್ಕಂಥದ್ದು. ನಮ್ಮ ದಂಗೆಕೋರರಿಗೆ ಸರಿಯಾದ ನಾಯಕತ್ವ ಇರಲಿಲ್ಲ. ಅದ್ರ ಜೊತೆ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಆಗಿರ್ತಕ್ಕಂಥದ್ದು ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಸೈನ್ಯ ಇರಲಿಲ್ಲ. ಅಲ್ಲಿ ಸಮರ್ಥವಾಗಿರ್ತಕ್ಕಂಥ ದಂಡನಾಯಕರು ಇರಲಿಲ್ಲ. ಇದು ನಮ್ಮ ಭಾರತೀಯರು ವಿಫಲ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಬ್ರಿಟಿಷರು ಯಶಸ್ಸುಗಳಲಿಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದರೆ, ಬ್ರಿಟಿಷರ ಹತ್ರ ಸುಸಜ್ಜಿತವಾದ ಸೈನ್ಯ ಇತ್ತು, ಸಮರ್ಥವಾದ ದಂಡನಾಯಕರಿದ್ದರು. ಇವರೇನು ಮಾಡಿದ್ರು? ನಿರಂತರವಾಗಿ ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿದ್ರು. ಟೆಲಿಗ್ರಾಫ್ ಮತ್ತು ರೈಲು
ರೈಲುಗಳು, ಆರ್ಥಿಕ ಸಂಪನ್ಮೂಲ ಮುಂತಾದವುಗಳನ್ನು ಬ್ರಿಟಿಷರಿಗೆ ಏನಪ್ಪ ಅಂದರೆ ಸಂಗ್ರಾಮವನ್ನು ಹತ್ತಿಕ್ಕುವಂತಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದು. ಅವರ ಹತ್ರ ಸುಸಜ್ಜಿತವಾದ ಸೈನ್ಯ ಇತ್ತು, ಸಮರ್ಥ ದಂಡನಾಯಕರಿದ್ದರು, ನಿರಂತರವಾಗಿ ಸಶಸ್ತ್ರಗಳ ಸರಬರಾಜು ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂಥ ಟೆಲಿಗ್ರಾಫ್ ಮತ್ತು ರೈಲುಗಳೇನಪ್ಪ ಅಂದರೆ ಅವರಿಗೆ ಒಂದು ಮಾಹಿತಿ ಸಂಪರ್ಕ ರವಾನೆ ಮಾಡೋಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಎಲ್ಲ ಅಂಶಗಳು ಬ್ರಿಟಿಷರು ಭಾರತೀಯರನ್ನ ಸೋಲಿಸುವಲ್ಲಿ, ಭಾರತೀಯರನ್ನ ಹತ್ತಿಕ್ಕುವಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಷ್ಟು 1857ರ ದಂಗೆ ವಿಫಲ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು GPST ಸಂಬಂಧಪಟ್ಟಂತೆ ಒಂದಿಷ್ಟು ವಿಶ್ಲೇಷಣಾತ್ಮಕ ಅಥವಾ ವಿವರಣಾತ್ಮಕ ಪ್ರಶ್ನೆಗಳನ್ನು 30 ಅಥವಾ 40 ಪದಗಳಲ್ಲಿ ಯಾವ ರೀತಿಯಾಗಿ ಬರೀಬಹುದು ಅಂತಕ್ಕಂಥ ಒಂದು ವಿಷಯದ ಕುರಿತು ಒಂದು ಮಾಹಿತಿಯಾಗಿತ್ತು. ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ನಿಮಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ದೊರೆತಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೊಂದು ವೇಳೆ ಇಲ್ಲಿರ್ತಕ್ಕಂಥ ಮಾಹಿತಿ ಅತಿ ಅಮೂಲ್ಯ ಅನ್ನಿಸ್ತು, ಏನಾದರೂ ಉಪಯುಕ್ತ ಅನಿಸ್ತಂದರೆ ಜಸ್ಟ್ ಒಂದು ಲೈಕ್ ಆ್ಯಂಡ್ ಒಂದು ಪಾಸಿಟಿವ್ ಕಮೆಂಟ್ಸನ್ನು ನಿಮ್ದಾಗಿರಬೇಕು. ಅದ್ರ ಜೊತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆಯೇ ನಮ್ಮ ತರಗತಿಗಳು ನಿಮಗೊಂದು ವೇಳೆ ಇಷ್ಟ ಆಗಿತ್ತು ಅಂತಂದರೆ, ಇನ್ನಷ್ಟು ನಮ್ಮ ತರಗತಿಗಳು ಬೇಕಾಗಿತ್ತು ಅಂದರೆ ಆದಷ್ಟು ಬೇಗ ಈಗಾಗಲೇ ಸ್ಟಾರ್ಟ್ ಆಗಿರ್ತಕ್ಕಂತಹ ನಮ್ಮ ಆನ್ಲೈನ್ ತರಗತಿಗಳಿಗೆ ನೀವು ಕೂಡ ಎನ್ರೋಲ್ ಆಗಿ ನಮ್ಮ ಮತ್ತಷ್ಟು ತರಗತಿಗಳನ್ನು ಏನಪ್ಪ ಅಂದರೆ ಆಲಿಸುವ ಮೂಲಕ, ನಮ್ಮ ತರಗತಿಗಳ ಸದುಪಯೋಗವನ್ನು ಮಾಡಿಕೊಳ್ಳೋ ಮೂಲಕ ನೀವು ಈ ಸಲ ಒಂದು GPST ಟಾರ್ಗೆಟನ್ನು ಏನಪ್ಪ ಅಂದರೆ ಆ ಒಂದು ಗುರಿಯನ್ನು ರೀಚ್ ಮಾಡಿ, ಅದಕ್ಕೇನಪ್ಪ ಅಂದರೆ ನಮ್ಮದೊಂದು ಅಳಿಲು ಸೇವೆಯನ್ನು ನಾವು ಕೂಡ ರೆಡಿ ಇದ್ದೀವಿ. ಆ ಒಂದು ಸೇವೆಯನ್ನು ಪಡೆದುಕೊಂಡು ನೀವು ಕೂಡ ಒಂದು ಸಾಧನೆಯ ಶಿಖರವನ್ನು ಏರಿ ಅಂತ ಹೇಳುತ್ತಾ, ಯಾರಾದರೂ ನಮ್ಮ ತರಗತಿಗಳಿಗೆ ಜಾಯಿನ್ ಆಗಲು ಬಯಸಿದರೆ ಇಲ್ಲಿ ಕಾಣುವಂತಹ 8217 24706 8217724706 ಈ ನಂಬರ್ಗೆ ಕರೆ ಮಾಡಿ ನಮ್ಮ ತರಗತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ತರಗತಿಗಳಿಗೆ ಆದಷ್ಟು ಬೇಗ ಎನ್ರೋಲ್ ಆಗಿ. ಈಗಾಗಲೇ ಲೇಟ್ ಆಗಿದೆ, ಹಾಗಂತ ಮಿಸ್ ಮಾಡ್ಕೋಬೇಡಿ. ಅಲ್ಲದೆ ಸರ್ ಈಗ ಜಾಯ್ನ್ ಆದರೂ ಕೂಡ ಸಿಲೆಬಸ್ ಕವರ್ ಆಗುತ್ತಾ? 100% ನಿಮ್ಮ ಒಂದು ಸಿಲೆಬಸನ್ನು ಕವರ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಹೇಳಿರ್ತಕ್ಕಂಥ ಸಿಲೆಬಸನ್ನು ಕಂಪ್ಲೀಟಾಗಿ ಓದ್ಕೊಂಡು ಎಕ್ಸಾಮಲ್ಲಿ ಬರೀತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿರ್ತಕ್ಕಂಥದ್ದು. ನಮ್ಮ ಒಂದು ಜವಾಬ್ದಾರಿ, ನಿಮ್ಮ ಒಂದು ಜವಾಬ್ದಾರಿ ಸೇರಿದ್ರೆ ಯಶಸ್ಸು ಅಥವಾ ಸಕ್ಸಸ್ಸು ಅಂತಕ್ಕಂಥ ಒಂದು ರಿಸಲ್ಟು ಬರ್ತದಂತ ಭಾವಿಸುತ್ತಾ, ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್, ಆಲ್ ಆಫ್ ಯು. ಒಳ್ಳೆ ರೀತಿಯಾಗಿ ಎಕ್ಸಾಮ್ ಬರೀರಿ. ಮುಂದಿನ 5 ದಿನಗಳಲ್ಲಿ ನೀವು ಕೂಡ GPST ಆಗಿ ಇರುವೆಂದು ಭಾವಿಸುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್.